ದೇವರ ರಕ್ತಕ್ಕೆ, ದೇವರ ಒಡಂಬಡಿಕೆಗೆ ನಾವು ನಂಬಿಗಸ್ತರಾಗಿ ಕರೆಯಲ್ಪಟ್ಟಂಥ ಜನರಾಗಿದ್ದೀವಿ. ನಾವು ಎಷ್ಟು ಜನ ಒಪ್ಕೊತೀವಿ ಇದನ್ನು? ಆಮೇಲೆ ಆ ನಂಬಿಗಸ್ತತನವನ್ನು ನಮ್ಮ 70-80 ನಮ್ಮ ಆಯುಷ್ ಕಾಲದಲ್ಲಿ ಇರುವ ತನಕ ಅದನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ಅದು ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಿಷಯ. ನಮ್ಮ ಜೀವಿತದಲ್ಲಿ ನಾವು ಏನನ್ನು ಕಾಪಾಡ್ಕೊಳ್ತೀವೋ ಗೊತ್ತಿಲ್ಲ. ನನ್ನ ಆಸ್ತಿ, ನನ್ನ ಹಣ, ಓಕೆ, ನನ್ನಲ್ಲಿರುವಂಥ ಗೌರವ ಅಥವಾ ನನ್ನ ಪದವಿ, ನನ್ನ ಸ್ಥಾನ, ನನ್ನ ಮಾನ, ನನ್ನ ಮರ್ಯಾದೆ, ನಾನು ಯಾವುದನ್ನು ಕಾಪಾಡ್ಕೊತೀನೋ ನನಗೆ ಗೊತ್ತಿಲ್ಲ. ಆದರೆ ದೇವರು ಕೊಟ್ಟಂಥ, ದೇವರು ನನ್ನ ಮೇಲೆ, ನಿಮ್ಮ ಮೇಲೆ ಇಟ್ಟಂಥ ಆ ನಂಬಿಕೆಯನ್ನು ಕೊನೇ ತನಕ ನಾವು ಉಳಿಸ್ಕೋಬೇಕು. ಹಾಲೆಲೂಯ, ಹಾಲೆಲೂಯ, ಜೋರಾಗಿ ಹಾಲೆಲೂಯ. ಆ ನಂಬಿಕೆಗೆ ಯೋಗ್ಯರಾಗಿ ನಡೆಯುವಂಥ ಕಾರ್ಯಗಳನ್ನು ನಾವು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಳಿಗೆಯಲ್ಲೂ ಕೂಡ ಅದನ್ನು ನಾವು ಮಾಡಲಿಕ್ಕೆ ನಾವು ಶಕ್ತರಾಗಿರಬೇಕು. ಹಾಲೆಲೂಯ. ಯಾಕಂದರೆ ಒಬ್ಬ ಮನುಷ್ಯ ಒಬ್ಬರ ಮೇಲೆ ನಂಬಿಕೆ ಇಟ್ಟರೆ ಆ ಮನುಷ್ಯನ ನಂಬಿಕೆಗೆ ಅರ್ಹರಾಗಿ ನಾವು ಜೀವಿಸಲಿಕ್ಕೆ, ನಾವು ಆ ಮನುಷ್ಯನನ್ನು ಎಷ್ಟು ಸಾಧ್ಯನೋ ಅಷ್ಟು ಇಂಪ್ರೆಸ್ ಮಾಡಲಿಕ್ಕೆ ನಾವು ಜೀವಿಸ್ತೀವಿ ಈ ಲೋಕದಲ್ಲಿ. ಹೌದಲ್ಲ? ಈಗ ಯಾರೋ ನಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟು ನಮ್ಮನ್ನು ತುಂಬ ಪ್ರೀತಿ ಮಾಡಿದ್ರೆ ಅವರು ಆ ಮನುಷ್ಯನನ್ನು, ಆ ಪ್ರೀತಿಯನ್ನು, ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾವು ತುಂಬಾ ಕಷ್ಟಪಡ್ತೀವಿ. ಅವ್ರನ್ನ ಬಿಟ್ಕೊಡೋಕ್ಕೆ ನಾವು ಸಿದ್ಧರಿರೋದಿಲ್ಲ ನಮ್ಮ ಜೀವಿತದಲ್ಲಿ. ನೋಡಿರಿ, ಹಳೆದು ಹೋಗುವಂಥ ಮನುಷ್ಯ, ಉಸಿರಿರುವಂಥ ಮನುಷ್ಯನ ವಿಷಯದಲ್ಲಿ ನಾವು ಇಷ್ಟು ನಂಬಿಗಸ್ತರಾಗಬೇಕಾದ್ರೆ ದೇವರ ವಿಷಯದಲ್ಲಿ ನಾವು ಎಷ್ಟು ನಂಬಿಗಸ್ತರಾಗಿರಬೇಕು. ನಾವು ತುಂಬಾ ಯೋಚನೆ ಮಾಡಬೇಕು ಪ್ರತಿದಿನ. ಯಾಕಂದರೆ ದೇವರ ಆಲಯಕ್ಕೆ ಬರೋದೇನೆಂದರೆ, ಇದೇನು ಸೂಚಿಸ್ತದೆ ಅಂದರೆ, ಪ್ರತಿ ವಾರ ನಾವು ದೇವರ ಆಲಯಕ್ಕೆ ಬರೋದೇನು ಸೂಚಿಸುತ್ತೆ ಅಂದರೆ, ನಮ್ಮನ್ನು ನಾವು ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್. ಎವ್ರಿ ಡೇ ವಿ ಹ್ಯಾವ್ ಟು ಚೇಂಜ್, ಎವ್ರಿ ಡೇ ವಿ ಹ್ಯಾವ್ ಟು ವರ್ಕೌಟ್ ಆನ್ ದಟ್. ಆ ಒಂದು ಬದಲಾವಣೆಯ ಜೀವಿತದ ಮೇಲೆ ನಾವು ಪ್ರತಿದಿನ ನಾವು ಅದ್ರ ಮೇಲೆ ಕಾರ್ಯವನ್ನು ಮಾಡಬೇಕು. ಹಲ್ಲೆಲೂಯ. ಪ್ರತಿದಿನ ಅದ್ರ ಮೇಲೆ ವರ್ಕೌಟ್ ಮಾಡಬೇಕು. ನಾವು ದೇವರ ವಾಕ್ಯದಿಂದ, ಪ್ರಾರ್ಥನೆಯಿಂದ ನಾವು ಪ್ರತಿದಿನ ವರ್ಕೌಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಜೀವಿತವನ್ನು ಬಹಳ ಹಗುರವಾಗಿ ಯಾರೂ ತೊಗೋಬೇಡ್ರಿ. ಮನುಷ್ಯನ ಕ್ಷಣಿಕವಾಗಿ ಹಾರೋಗ್ತಾ ಇದ್ದಾನೆ ಇವತ್ತು. ಕ್ಷಣಿಕವಾಗಿ ಹಿಂಗೆ ಅನ್ನೋಷ್ಟೊತ್ತಿಗೆ ಈ ಒಂದು ಸೆಕೆಂಡಲ್ಲಿ ಪ್ರಪಂಚದಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ಈಗ. ಹಲ್ಲೆಲೂಯ. ದೇವರ ಆ ಕೃಪೆಯನ್ನು, ನಮಗೆ ಇನ್ನೂ ಜೀವವಾಗಿರುವಂಥ ಆ ಕೃಪೆಯನ್ನು ದೇವರು ನಮಗೆ ಈ ಲೋಕದಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಜೀವಿತದಲ್ಲಿ ಕ್ರಮಗಳು ಸರಿ ಇಲ್ಲ ಅಂದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯಾಸ ಪಡ್ರಿ. ಹಾಗೇ ಇರಬೇಡ್ರಿ, ಕೊನೆ ತನಕ ಹಂಗೆ ಇರಬೇಡ್ರಿ. ಇವನು ಯಾವಾಗಲೂ ಹಿಂಗೆ ಇರ್ತಾನೆ ಬಿಡು. ಸಣ್ಣವರಿದ್ದಾಗ ಹೇಳ್ತೀವಿ ನಾವು, ತುಂಬ ತುಂಟ ಇದ್ದ ಇವನು, ಇವನು ತುಂಬ ತುಂಟ ಅಪ್ಪ, ಇವನು ಹೇಳಿದ ಮಾತು ಕೇಳೋದಿಲ್ಲ. ತುಂಬ ಸಣ್ಣ ಮಕ್ಕಳಿದ್ದಾಗ ಅವ್ರು ಏನಾದರೂ ಅಂದರೆ ಅದು ಒಂಥರ ಅದನ್ನು ನಾವು ಒಂಥರ ಫರ್ಗಿವ್ ಮಾಡಿ ಅದು ಹೋಗ್ತಾ ಸರಿ ಹೋಗ್ತಾನೆ. ಮೋಸ್ಟ್ಲಿ ಕೇಳಿಸ್ಕೊಂಡಿರ್ತಾರೆ, ನಿಮ್ಮ ಮನೇಲಿ ಎಲ್ಲರ ಮನೇಲಿ ಮಕ್ಕಳಿದ್ದಾರೆ. ಸಣ್ಣ ಮಕ್ಕಳಿದ್ದಾಗ ತುಂಬ ಕೆಟ್ಟ ಮಾತು ಮಾತಾಡ್ತಾರೆ. ಸ್ಕೂಲಿಗೆ ಹೋಗಿ ಕೆಲವೊಂದು ಕೆಟ್ಟ ಮಾತುಗಳನ್ನ ಕಲಿತಾರೆ, ಇಲ್ಲ ಅವ್ರದ್ದೇ ಒಂದು ಹೊಸ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡ್ತಾರೆ. ಏನೋ ಒಂದು ಸಣ್ಣ ಪುಟ್ಟ ಒಂದು ಅವ್ರದ್ದೇ ಇಮ್ಯಾಜಿನೇಷನಲ್ಲಿ ಒಂದೊಂದು ಸಣ್ಣ ಸುಳ್ಳು ಹೇಳ್ತಾ ಇರ್ತಾರೆ. ಅವಾಗ ನಾವು ಏನು ಮಾಡ್ತೀವಿ, ಅವ್ರು ಕೇಳಿಸ್ಕೊಂಡು ನಗ್ತೀವಿ. ನನ್ನ ಮಗ ಏನೋ ಒಂಥರ ಎಕ್ಸ್ಟ್ರಾಡಿನರಿ ಹೇಳ್ತಾರೆ, ಅದು ಸುಳ್ಳು ಅಂತ ನಮಗೆ ಗೊತ್ತಿದ್ದು ನಾವೇನು ಮಾಡ್ತೀವಿ, ನಗ್ತೀವಿ. ಒಂದು 5 ವರ್ಷ 6 ವರ್ಷ ಮಗು 10 ವರ್ಷ ಆಗ್ತಾ ಇದ್ದಾಗ ನಾವು ಗದರಿಸ್ತೀವಿ, ಸುಳ್ಳು ಹೇಳ್ಬಾರ್ದು, ಕೆಟ್ಟ ಮಾತು ಮಾತಾಡಬಾರ್ದು. 15 ವರ್ಷ ಆಗ್ತಿದ್ದಂಗೆ ಅದೇನಾಗುತ್ತೆ, ಅವಾಗ ಅವಮಾನ ಆಗುತ್ತೆ ತಂದೆ ತಾಯಿಗೆ. ಆ ಮಗು ಅದೇ ರೀತಿಯಾಗಿ ಬಿಹೇವ್ ಮಾಡ್ತಿದ್ರೆ ಅವಮಾನ ಆಗುತ್ತೆ. ಅದೇ ಮಗು 25-30 ವರ್ಷದವನಾದಾಗ ಅದೇ ರೀತಿಯಲ್ಲಿ ಅದೇ ತುಂಟ, ಅದೇ ಹಠತನ ಇದ್ದಾಗ ಏನಾಗುತ್ತೆ, ಇವನು ಸಣ್ಣವನಿದ್ದಾಗಿಂದನೂ ಹಿಂಗೇ ಇದ್ದಾನೆ, ಇವನು ಬದಲೇ ಆಗಿಲ್ಲ ಅಂತ ಹೇಳ್ತೀವಿ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅನಿಸುತ್ತೆ. ನಮ್ಮ ಜೀವಿತದಲ್ಲಿ ಯೇಸುಸ್ವಾಮಿನ ಕಂಡುಕೊಂಡಾಗ ನಾವಿದ್ದಂಥ ಆ ಉರುಪು ಅಥವಾ ಆ ಒಂದು ಪಾಸಿಟಿವ್ನೆಸ್ ಏನಿದೆ ಅಲ್ಲ, ಅದನ್ನು ಕೊನೆ ತನಕ ನಾವು ಕ್ಯಾರಿ ಮಾಡಬೇಕು. ಇವನು ಯಾವಾಗಲೂ ಹಿಂಗೆ ಬಿಡು, ಮುಂಚೆಯಿಂದನೂ ಹಿಂಗೆ ಅಂತ ಯಾರು ಹೇಳಬಾರ್ದು ರೀ. ಯೇಸುಸ್ವಾಮಿ ಹೇಳ್ಬಾರ್ದು ಅದನ್ನು ನಮ್ಮನ್ನು ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಪ್ರಯಾಸ ಪಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಯಾಸ ಪಡದೇ ಇರುವಂಥ ಜೀವನ, ದಟ್ ಈಸ್ ದ ಫೇಲ್ಯೂರ್ ಲೈಫ್. ನಿನ್ನ ಜೀವಿತದಲ್ಲಿ ನೀನು ಪ್ರಯಾಸ ಪಡ್ತಾ ಇಲ್ಲ, ಯೇಸುಸ್ವಾಮಿನ ಹೊಂದ್ಕೊಳ್ಳಿಕ್ಕೆ, ಯೇಸುಸ್ವಾಮಿನ ಅರ್ಥ ಮಾಡ್ಕೊಳ್ಳಿಕ್ಕೆ, ಯೇಸುಸ್ವಾಮಿಯ ಜೊತೆ ನಡಿಲಿಕ್ಕೆ, ಯೇಸುಸ್ವಾಮಿಯ ಜೊತೆಯಲ್ಲಿ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ನೀನು ಪ್ರಯಾಸ ಪಡ್ತಾ ಇಲ್ಲ ಅಂದರೆ ಅದು ಯು ಆರ್ ದ ಫೇಲ್ಯೂರ್ ಇನ್ ಯೋರ್ ಲೈಫ್. ವಾಟ್ ಎವರ್ ಮೇ ಬಿ, ನೀನು ಏನೇ ಸಾಧಿಸಿ ಈ ಲೋಕದಲ್ಲಿ, ನಿನ್ನ ಜೀವಿತದಲ್ಲಿ ನಿನಗೇನೇ ಬರಲಿ,
ಎಷ್ಟೇ ಆಶೀರ್ವಾದಗಳು ಬರಲಿ, ಎಷ್ಟೇ ಹಣ ಬರಲಿ, ಎಷ್ಟೇ ಆಯಸ್ ಬರಲಿ, ಎಷ್ಟೇ ಅಂತಸ್ತು ಬರಲಿ, ನೀನು 100 ವರ್ಷ ಬದುಕಲಿ, ನೀನು ಪ್ರಯಾಸ ಪಡೆದೇ ಹೋದೆ, ದಟ್ ಇಸ್ ಅ ಫೇಲ್ಯೂರ್. ಅದು ಸೋಲು. ಅದು ನಮ್ಮ ಜೀವಿತದಲ್ಲಿ ನಾವು ಯಾವುದ್ರ ಮೇಲೆ ನಾವು ಹಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ವಾಕ್ಯ ಹೇಳುತ್ತೆ, ನಿನ್ನ ಬಲವಲ್ಲ ದೇವರೇ, ನಮ್ಮ ಸಾಮರ್ಥ್ಯವಲ್ಲ, ನಮ್ಮ ಜ್ಞಾನವಲ್ಲ, ಯಾರು ನಿನ್ನ ಕೃಪೆ ಅಷ್ಟೇ. ಹಲ್ಲೆಲೂಯಾ. ಆತನ ಕೃಪೆ ಇಲ್ಲದೆ ಹೋದರೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ದೇಶದಲ್ಲಿ ಮೊನ್ನೆ ಶುಕ್ರವಾರದ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡ ನಾವು ಅದಕ್ಕೋಸ್ಕರ ಹೆಚ್ಚಾಗಿ ಸಭೆಯಲ್ಲಿರುವಂಥ ಎಲ್ಲನ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತಾ ಇದ್ವಿ. ಸಭೆ ಪರಿಶುದ್ಧವಾದ ಕನ್ನಿಕೆ ಆಗಬೇಕಾಗಿದೆ. ಹಲ್ಲೆಲೂಯಾ. ಇವತ್ತು ನೀವು 150 ಜನ 200 ಜನ ಇಲ್ಲಿ ಕೂತಿದ್ದೀರಾ ಅಂದರೆ, ಈಗ ಯೇಸು ಸ್ವಾಮಿ ಬಂದರೆ ನಾವು 200 ಜನನೂ ಎತ್ತಲ್ಪಡಬೇಕು. ಹಲ್ಲೆಲೂಯಾ. ಅದು ದಟ್ ಇಸ್ ದ ಸಕ್ಸಸ್ ಆಫ್ ದ ಚರ್ಚ್, ದಟ್ ಇಸ್ ದ ಸಕ್ಸಸ್ ಆಫ್ ದ ಪಾಸ್ಟರ್. ಇಲ್ಲಿ ನಿಂತ್ಕೊಂಡು ನಾವು ದೇವರ ವಾಕ್ಯವನ್ನು ಹೇಳೋದು ನೀವು ಫೇಲ್ಯೂರ್ ಆಗಬೇಕು ಅಂತ ಅಲ್ಲ, ನೀವು ಸೋಲ್ಬೇಕು ಅಂತಲ್ಲ. ಆತ್ಮಿಕವಾಗಿ ನೀವು ಪ್ರತಿದಿನ ನಿಮ್ಮನ್ನು ನೀವು ಗೆಲ್ಲಬೇಕಾಗಿದೆ. ಹಲ್ಲೆಲೂಯಾ. ಹೋರಾಟಗಳಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ದೇವರ ವಾಕ್ಯದಲ್ಲಿ ಕೂಡ ಅನೇಕ ಭಕ್ತರಿಗೆ ತುಂಬಾ ಹೋರಾಟಗಳಿತ್ತು. ನಮ್ಮ ಮುಂದೆ ಎಕ್ಸಾಂಪಲ್ ಆಗೇ ಇದೆ. ಅವರೆಲ್ಲರೂ ಅದನ್ನು ಗೆದ್ದು ಜಯಿಸಿ ಬಂದಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಫೇಲ್ಯೂರ್ಸು ಇದೆ, ಸಕ್ಸಸ್ಫುಲ್ ಸ್ಟೋರೀಸು ಇದೆ ದೇವರ ವಾಕ್ಯದಲ್ಲಿ. ಫೇಲ್ಯೂರ್ ಆಗಿರೋದು ಅಂದರೆ ಅಂಥ ನಾಶನಕ್ಕೆ ಅವರು ಇಳಿದೋಗಿದ್ದಾರೆ. ದೇವರ ಹಸ್ತದಿಂದ ದೇ ಹ್ಯಾವ್ ಗಾಟ್ ದ ಗ್ರೇಟೆಸ್ಟ್ ಪನಿಷ್ಮೆಂಟ್ಸ್. ಅವ್ರ ಜೀವಿತದಲ್ಲಿ ಬಹಳಷ್ಟು ದೊಡ್ಡ ಒಂದು ಪನಿಷ್ಮೆಂಟ್ಗಳು ಅವ್ರ ಜೀವಿತದಲ್ಲಿ ಸಿಕ್ಕಿದೆ. ಅದು ಸಕ್ಸಸ್ ಆದಾಗ ಒಬ್ಬ ಮನುಷ್ಯನಿಂದ ದೇವರು ತಿಪ್ಪೆಯಿಂದ ಎತ್ತಿ ಎಲ್ಲಿ ಕೂರಿಸಿದ್ದಾರೆ? ಯಾರ ಜೊತೆಗೆ? ಪ್ರಭುಗಳ ಜೊತೆಗೆ ದೇವ್ರು ಕೂರಿಸಿದ್ದಾನೆ. ಎಕ್ಸಾಂಪಲ್ ಯಾರು? ದಾವೀದನಿದ್ದಾನೆ, ಯೋಸೇಫನಿದ್ದಾನೆ, ಮೋಶೆ ಇದ್ದಾರೆ, ದ ಗ್ರೇಟ್ ಹೀರೋಸ್. ಹಲ್ಲೆಲೂಯಾ. ಈ ದಿವಸದಲ್ಲಿ ನಿಮ್ಮನ್ನು ನಾನು ಎಂಕರೇಜ್ ಮಾಡೋದೊಂದೇ, ಕ್ಲೀನ್ ಯುವರ್ ಹಾರ್ಟ್ ಎವ್ರಿ ಡೇ. ಪ್ರತಿದಿನ ನಿಮ್ಮ ಹೃದಯವನ್ನು ಶುದ್ಧೀಕರಿಸ್ಕೊಳ್ತಾರೆ. ದಟ್ ಡಸಂಟ್ ಮ್ಯಾಟರ್ಸ್. ನಿನಗೆ ಮನೆ ಇಲ್ವಾ ಚಿಂತೆ ಮಾಡಬೇಡ, ನಿನಗೆ ಮಕ್ಕಳಿಲ್ವಾ ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ನಿನಗೆ ಆಸ್ತಿ ಇಲ್ವಾ ಚಿಂತೆ ಮಾಡಬೇಡ. ಅವ್ರಿಗೆ ಬರ್ತಾ ಇದೆ ದೇವ್ರೆ, ನನಗಿನ್ನೂ ಯಾಕೆ ಬಂದಿಲ್ಲ? ಅವ್ರಿಗೆ ಸಿಗ್ತಾ ಇದೆ, ನನಗೆ ಯಾಕೆ ಸಿಗ್ತಾ ಇಲ್ಲ? ಜಸ್ಟ್ ಲುಕ್ ಅನ್ ಟು ದ ಲಾರ್ಡ್. ಹಲ್ಲೆಲೂಯಾ. ನೀನು ಪರಲೋಕ ರಾಜ್ಯಕ್ಕೋಸ್ಕರ ತವಕ ಪಡು, ಆವಾಗ ನಿನಗೆಲ್ಲವೂ ದೇವ್ರು ನಿನಗೆ ಕೊಡ್ತಾನೆ. ಆಮೇಲೆ ಯಾವಾಗ ನೀನು ತವಕ ಪಡೋದನ್ನು ಕಮ್ಮಿ ಮಾಡ್ತೀಯೋ, ದೇವ್ರು ಸ್ಲೋ ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ಒಂದು ರಕ್ಷಣೆಯ ಅಥವಾ ಒಂದು ಗಿಫ್ಟನ್ನು ಕೊಡಲಿಕ್ಕೆ ದೇವ್ರು ಸ್ವಲ್ಪ ಸ್ಲೋ ಮಾಡ್ತಾರೆ. ಯಾಕಂದರೆ ದೇವರಿಗೆ ತುಂಬ ಹತ್ತಿರವಾಗಬೇಕು. ನಾವು ದೇವರ ಮನಸ್ಸನ್ನು ತಿಳ್ಕೊಬೇಕು. ನಾನು ಅದನ್ನೇ ಹೇಳಿದ್ದು, ವಾಟ್ ಎವರ್ ಯು ಅರ್ನ್ ಇನ್ ದಿಸ್ ವರ್ಲ್ಡ್, ನೀನು ಈ ಪ್ರಪಂಚದಲ್ಲಿ ಏನೆಲ್ಲ ನೀನು ಸಾಧನೆ ಮಾಡಿದ್ರು, ಇಫ್ ಯು ಡೋಂಟ್ ಸಕ್ಸೀಡ್, ನೀನು ಪರಲೋಕ ರಾಜ್ಯದ ಬಾಗಿಲನ್ನು ನೀನು ತಟ್ಟದೆ ಹೋದರೆ, ಯು ಆರ್ ದ ಗ್ರೇಟೆಸ್ಟ್ ಫೇಲ್ಯೂರ್. ಆ ಬಾಗಿಲನ್ನು ತಟ್ಟಲಿಕ್ಕೆ ಪ್ರತಿದಿನ ನಮ್ಮನ್ನು ಶುದ್ಧೀಕರಿಸ್ಕೋಬೇಕು. ಹಲ್ಲೆಲೂಯಾ. ನಮ್ಮ ಕೈಗಳನ್ನು ಎತ್ತುತ್ತಾ ಈ ವೇಳೆಯಲ್ಲಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ದೇವರೇ, ನಾನಿಲ್ಲಿದ್ದೇನೆ. ಆಮೇಲೆ ನನಗಿನ್ನೂ ಉಸಿರಿದೆ. ಹೇಳ್ರಿ, ನನಗಿನ್ನೂ ಉಸಿರಿದೆ. ನಾನಿನ್ನೂ ಬಾಳ್ತಾ ಇದ್ದೀನಿ. ಈ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ನನ್ನ ಹೃದಯವನ್ನು ಪ್ರತಿದಿನ ಶುದ್ಧೀಕರಿಸ್ತೇನೆ ದೇವರೇ. ಹಲ್ಲೆಲೂಯಾ. ಓಕೆ, ಈ ವೇಳೆಯಲ್ಲಿ ದೇವರ ವಾಕ್ಯಕ್ಕೋಸ್ಕರ ನನ್ನ ಜೊತೆಗೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗಡೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಹಲ್ಲೆಲೂಯಾ. ತುಂಬ ಮೇಲೆ ಎತ್ತರವಾದ ಪ್ರದೇಶದಲ್ಲಿ ಯೇಸುಸ್ವಾಮಿ ಕೂತ್ಕೊಂಡು ಒಂದು ಪ್ರಸಂಗವನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ಸ್ಥಳ ತುಂಬ ಪ್ಲೆಸೆಂಟ್ ಆಗಿದೆ. ನಾನು ಆ ಸ್ಥಳಕ್ಕೆ ಹೋದಾಗ ಆ ಕಡೆ ಈ ಕಡೆ ಹಿಂಗೆ ಒಂದು ರೋಡ್ ಮಾಡಿದ್ದಾರೆ ಆ ಚರ್ಚಿಗೆ. ಅಂದರೆ ಯೇಸುಸ್ವಾಮಿ ಎಕ್ಸಾಕ್ಟಾಗಿ ಕೂತಿರುವಂಥ, ಅಲ್ಲಿ ಕೂತ್ಕೊಂಡು ಪ್ರಸಂಗ ಮಾಡಿರೋ ಜಾಗದಲ್ಲಿ ಒಂದು ದೊಡ್ಡ ಸಭೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ಹಿಂಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ಈ ವಚನಗಳನ್ನು ಬರೆದಿದ್ದಾರೆ. ಎಲ್ಲ ಕಡೆ ಹಿಂಗೆ ಆ ಕಲ್ಲುಗಳಲ್ಲಿ ಆ ವಚನಗಳನ್ನು ಬರೆದಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ತುಂಬ ಸೈಲೆಂಟಾಗಿ ಹೋಗಬೇಕು, ಜಾಸ್ತಿ ಗಲಾಟೆ ಮಾಡೋ ಹಾಗಿಲ್ಲ. ಯಾಕಂದರೆ ಅದು ತುಂಬ ಒಂಥರ ಪ್ರಸನ್ನತೆ ಉಳ್ಳ ಸ್ಥಳ ಅದು. ಅಲ್ಲಿ ಹೋಗಬೇಕಾದ್ರೆ ಒಂಥರ ಇಮ್ಯಾಜಿನೇಷನ್. ಇದು 5ನೇ ಅಧ್ಯಾಯನ ದೇವರಲ್ಲಿ ಪ್ರಸಂಗ ಮಾಡಿದ್ದಾರೆ ಅಂತ ಶೌರಿ ಬಾಬು ಅವ್ರು ಹೇಳ್ಬೇಕಾದ್ರೆ ಅದೇನೋ ಒಂದು ರೋಮಾಂಚನ ಕೊಡ್ತದೆ. ಓಕೆ, ಇವತ್ತು ದೇವ್ರು ನಮ್ಮ ಜೊತೆ ಮಾತಾಡ್ತಾರೆ ಅಂತ. ಹಲ್ಲೆಲೂಯಾ. ಆ ಥರ ಒಂದು ಬಹಳಷ್ಟು ಶ್ರೇಷ್ಠವಾಗಿರುವಂಥ ಅದು ಸ್ಥಳ ಅದು. ಸೊ ಯೇಸುಸ್ವಾಮಿ ಪರ್ವತ ಪ್ರಸಂಗ ಮಾಡ್ತಾ ಇದ್ದಾರೆ. ಜನರ ಗುಂಪನ್ನು ಕರ್ಕೊಂಡು ಯೇಸುಸ್ವಾಮಿ ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ 13ನೇ ವಚನದಲ್ಲಿ, ನೀವು ಭೂಮಿಗೆ ಏನಾಗಿದ್ದೀರಾ? ಜೋರಾಗಿ ಹೇಳ್ರಿ, ಏನಾಗಿದ್ದೀರಾ? ಎಲ್ಲರ ಮನೇಲೂ ಉಪ್ಪಿದೆ ಅಲ್ಲ,
ಯಾರ ಮನೇಲಿ ಉಪ್ಪಿಲ್ಲ? ಎಲ್ಲರ ಮನೇಲಿ ಉಪ್ಪಿದೆ. ದೇವ್ರು ಹೇಳ್ತಾ ಇದ್ದಾರೆ ಈ ದಿವಸದಲ್ಲಿ, ವಿಮೋಚನಾ ಕಾಂಡದಲ್ಲಿ ದೇವ್ರು ಹೇಳ್ತಾರೆ, ನೀನು ನನಗೆ ಯಾಜಕ ವಂಶದವನು, ನೀನು ನನ್ನ ಜನಾಂಗದವನು, ನೀನು ನನ್ನ ಸ್ವಕೀಯ ಪ್ರಜೆ, ನೀನು ನನ್ನ ಮಗಳು, ನನ್ನ ಮಗನು, ನೀನು ನನಗೋಸ್ಕರ ಸಿದ್ಧ ಮಾಡಲ್ಪಟ್ಟು ಅಂತ. ನೋಡಿ ಎಷ್ಟೊಂದು ಹೆಸರಿಂದ ನಮ್ಮನ್ನು ಕರಿತಾ ಇದ್ದಾರೆ. ಆದರೆ ಇಲ್ಲಿ ಬರಬೇಕಾದ್ರೆ ಮೇಲ್ಗಡೆ ಎಲ್ಲ ವಾಕ್ಯಗಳನ್ನ ನೀವು ಓದಬೇಕಾದ್ರೆ ದೇವರು ಪರಲೋಕ ರಾಜ್ಯಕ್ಕೆ ಸೇರುವಂಥ ಎಲ್ಲ ಗುಣಗಳನ್ನ ದೇವರು ಹೇಳ್ತಾ ಇದ್ದಾರೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದುಃಖ ಪಡುವವರು ಧನ್ಯರು, ಶಾಂತರು ಧನ್ಯರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಕರುಣೆಯುಳ್ಳವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಸಮಾಧಾನವನ್ನು ಪಡಿಸುವವರು ಧನ್ಯರು, ಮತ್ತು ದೇವರ ನೀತಿಗೆ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು. ಹಾಲೆಲೂಯ, ಜೋರಾಗಿ ಹಾಲೆಲೂಯ. ಸೊ ಎಲ್ಲದು ದೇವರು ಹೇಳಿದ್ಮೇಲೆ ಕೊನೆಯದಾಗಿ ಈಗ ಈ ಒಂದು ಸ್ಟೆಪ್ಪಿಗೆ ಬರಬೇಕಾದ್ರೆ ನೋಡ್ರಿ, ಬೇರೆಯವ್ರನ್ನ ಇಂಡಿಕೇಟ್ ಮಾಡ್ತಾ ಇದ್ರು ದೇವರು. ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯವು ಅವ್ರದ್ದು ಅಂತ ಹೇಳ್ತಾ ಇದ್ರು. ಬಟ್ 13ನೇ ವಚನಕ್ಕೆ ಬರಬೇಕಾದ್ರೆ ದೇವರು ಹೇಳ್ತಾ ಇದ್ದಾರೆ, ನೀನು ಭೂಮಿಗೆ ಏನಾಗಿದೆಯಾ? ಉಪ್ಪಾಗಿದೆಯಾ. ಹಲ್ಲೆಲೂಯಾ. ಹೇಳ್ರಿ ಈಗ, ನಾನು, ಜೋರಾಗಿ ನಿಮ್ಮ ಕೈಯನ್ನು, ನಾನು ಭೂಮಿಗೆ ಉಪ್ಪಾಗಿದ್ದೀನಿ. ಈಗೆಲ್ಲ ಒಪ್ಕೊಂಡ್ವಲ್ಲ? ನಿಮ್ಮನ್ನು ಯಾರಾದರೂ ಕೇಳಿದ್ರೆ ನಾವು ಯೇಸು ಸ್ವಾಮಿ ಮಕ್ಕಳಂತ ಹೇಳೋದಕ್ಕಿಂತ ಮುಂಚೆ ನಾನೇನಾಗಿದ್ದೀನಿ? ನಿಮ್ಮನ್ನು ಯಾರಾದರೂ ನೀನು ಯಾರು ಅಂತ ಕೇಳಿದ್ರೆ ನೀನೇನು ಹೇಳಬೇಕು? ನಾನು ಉಪ್ಪಾಗಿದ್ದೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ದೇವ್ರು ಹೇಳ್ತಾ ಇದ್ದಾರೆ, ಇವತ್ತು ನೀನು ಅಂತ ಹೇಳಬೇಕಾದ್ರೆ ಅದು ನಾನು. ಹಲ್ಲೆಲೂಯ, ಅದು ನಾನು ಮತ್ತು ನೀನು. ಹಂಗಾದ್ರೆ ನಾನು ಯಾರು? ಹಂಗಾದ್ರೆ ನಾನು ಯಾರು? ನಾನು ಯೇಸು ಸ್ವಾಮಿಯ ಹಸ್ತದಿಂದ ಆತನ ಸ್ವರೂಪಕ್ಕೆ ಸರಿಯಾಗಿ ಮಾಡಲ್ಪಟ್ಟಂಥ ಒಂದು ಸೃಷ್ಟಿಯಾಗಿದ್ದೇನೆ. ಹಲ್ಲೆಲೂಯ. ಆತನ ಸ್ವರೂಪಕ್ಕೆ ಸರಿಯಾಗಿ ಮಾಡಲ್ಪಟ್ಟಂಥ ಸೃಷ್ಟಿಯಾಗಿದ್ದೀನಿ. ನಾನು ಮಣ್ಣಿನಿಂದ ತೆಗೆಯಲ್ಪಟ್ಟಂಥ ಒಂದು ಸೃಷ್ಟಿಯಾಗಿದ್ದೀನಿ. ಆತನ ಶ್ವಾಸವು ನನ್ನ ಜೀವಿತದಲ್ಲಿ ನನ್ನ ಮೂಗಲೇ ಆತನು ಅದನ್ನು ಉಸಿರಿದಾಗ ನನಗೆ ಜೀವ ಬಂತು. ಹಲ್ಲೆಲೂಯ. ಸೊ ನಾನು ಎಲ್ಲಿಂದ ತೆಗೆಯಲ್ಪಟ್ಟಿದ್ದೀನಿ? ನಾನು ಮಣ್ಣಿಂದ ತೆಗೆಯಲ್ಪಟ್ಟಿದ್ದೇನೆ. ಮಣ್ಣು, ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೀನು ಭೂಮಿಗೆ ಉಪ್ಪಾಗಿದ್ದೀರಿ. ಭೂಮಿ ಎಲ್ಲಿದೆ? ಮೇಲಿದೆ. ಭೂಮಿ ಮೇಲಿದೆ. ಭೂಮಿ ಮೇಲಿದೆ, ಆಕಾಶ ಕೆಳಗಿದೆ. ಭೂಮಿ ಎಲ್ಲಿದೆ? ಕೆಳಗಡೆ ಇದೆ. ನಾನು ಹೇಳ್ತೀನಿ ನೋಡ್ರಿ, ಎಲ್ಲ ಒಂದು ಕ್ರಿಯೇಷನ್ ಸೃಷ್ಟಿಯಲ್ಲಿ ಬಹಳಷ್ಟು ತಗ್ಗಿಸಲ್ಪಟ್ಟಂಥದ್ದು ಭೂಮಿನೇ. ಹಲ್ಲೆಲೂಯ, ಹಲ್ಲೆಲೂಯ. ಬಹಳಷ್ಟು ತಗ್ಗಿಸಲ್ಪಟ್ಟಂಥದ್ದು ಭೂಮಿನೇ. ಯಾಕಂದರೆ ಇಷ್ಟು ಕೋಟಿ ಜನ ನಾವು ಅದನ್ನು ತುಳಿತೀವಿ ದಿನಾಲು ಬೆಳಗ್ಗೆ. ಆದರೆ ರೈತ ಏನು ಮಾಡ್ತಾನೆ? ಅದನ್ನು ಮಾಡ್ತಾನೆ. ಮಾಡಬೇಕಾದ್ರೆ ಏನು ಮಾಡ್ತಾನೆ? ಅದನ್ನು ಟ್ರ್ಯಾಕ್ಟ್ರಿ ಯೂಸ್ ಮಾಡ್ತಾನೆ. ಹೌದಾ? ಭೂಮಿ ಮೇಲೆ ಉಗಿತೀವಿ. ಎಲ್ಲ ಥರನೂ ಆಗಿ ಉಗಿತಾರೆ ಜನ ಭೂಮಿಯ ಮೇಲೆ. ಓಕೆ, ಎಲ್ಲ ಥರವಾದ ಕಾಯಿ ಪಲ್ಯಗಳು ಭೂಮಿನೇ ಕೊಡ್ತದೆ ನೋಡ್ರಿ. ಎಲ್ಲವನ್ನ ಸಹಿಸ್ಕೊಳುತ್ತೆ. ಸೂರ್ಯನ ಬಿಸಿಲನ್ನು ಸಹಿಸ್ಕೊಳುತ್ತೆ. ಭೂಮಿಯ ಕೆಳಗಡೆ ಇರೋ ಹೀಟನ್ನು ಸಹಿಸ್ಕೊಳ್ಳುತ್ತೆ. ಎಲ್ಲವನ್ನ ಸಹಿಸ್ಕೊಳುತ್ತೆ. ಎಲ್ಲದಕ್ಕಿಂತ ಮನುಷ್ಯನ ಪಾಪವನ್ನು ಸಹಿಸ್ಕೊತೈತೆ. ತನ್ನ ಕಾಲಿಂದ, ತನ್ನ ಕೈಯಿಂದ, ತನ್ನ ಹೃದಯದಿಂದ ಮಾಡುವಂಥ ಎಲ್ಲ ಪಾಪವನ್ನು ಭೂಮಿ ಸಹಿಸ್ಕೊತಾ ಇದೆ ಇವತ್ತು. ಅದಕ್ಕೆ ದೇವರು ನಿನಗೆ ಹೇಳ್ತಾ ಇರೋದೇನೆಂದರೆ, ನೀನು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪಿನ ಕ್ವಾಲಿಟಿ ಏನು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದು. ಉಪ್ಪಿನ ಕ್ವಾಲಿಟಿ ಏನದು? ಇಲ್ಲ ರೀ, ಅದು ಸತ್ತೋಗ್ತದೆ ಫಸ್ಟು. ಅದು ಸತ್ತೋಗ್ಬೇಕದು. ಅದು ಸತ್ತೋದ್ರೇ ಟೇಸ್ಟ್ ಕೊಡುತ್ತೆ ಅದು ನಮಗೆ. ಸಾರಲ್ಲಿ ಉಪ್ಪು ಹಾಕ್ತೀವಿ, ಉಪ್ಪು ಕಾಣಿಸುತ್ತಾ? ಅದು ಸಾಯ್ಬೇಕದು. ಅದೇನಾಗಬೇಕು? ಸಾಯ್ಬೇಕದು. ತನ್ನನ್ನು ತಾನು ಸಮರ್ಪಿಸ್ಕೊಳ್ಬೇಕು. ಆ ಸಾರಿಗೆ, ಆ ಅನ್ನಕ್ಕೆ, ಆ ಒಂದು ಪದಾರ್ಥಕ್ಕೆ ತನ್ನ ಜೀವಿತದಲ್ಲಿ ತನ್ನನ್ನು ತಾನು ಅದಕ್ಕೆ ಸಮರ್ಪಿಸಿಕೊಳ್ಬೇಕದು. ಸಮರ್ಪಿಸಿಕೊಂಡು ಅದು ರುಚಿ ಕೊಡಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ದಿವಸದಲ್ಲಿ ನಾವು ನಮ್ಮ ಜೀವಿತದಲ್ಲಿ ನಾವು ಕಲಿಬೇಕಾಗಿರೋದು ಏನಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ತಿಳ್ಕೊಬೇಕಾಗಿರೋದು, ನಾನು ತಿಳ್ಕೊಬೇಕಾಗಿರೋದು, ನಾನು ಮಣ್ಣಿನಿಂದ ಮಾಡಲ್ಪಟ್ಟಿದ್ದೇನೆ. ಹಲ್ಲೆಲೂಯ. ನಾನು ಏನೇ ಇದ್ರೂ ನಾನು ಎಲ್ಲಿಂದ ಮಾಡಲ್ಪಟ್ಟಿದ್ದೀನಿ? ನಾನು ಭೂಮಿಯಿಂದ ಮಾಡಲ್ಪಟ್ಟಿದ್ದೀನಿ. ಅದನ್ನು ಫಸ್ಟು ನಾವು ತಿಳ್ಕೊಬೇಕಾಗಿರೋದು. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಭೂಮಿಯಿಂದ ಮಾಡಲ್ಪಟ್ಟಂಥ ನಾನು ಉಪ್ಪಾಗಿ ಈ ಲೋಕದಲ್ಲಿ ನಾನು ಜೀವಿಸಬೇಕಾಗಿದೆ. ಹಲ್ಲೆಲೂಯ. ಉಪ್ಪು ಅದರ ತನ್ನ ಜೀವಿತವನ್ನು ಅದು ಕೊಡಬೇಕಾದ್ರೆ ಅದ್ರ ಶ್ರೇಷ್ಠತೆ ಅದು ಗೊತ್ತಾಗುತ್ತೆ. ಅದಕ್ಕೆ ಎಷ್ಟೋ ಸತಿ ಅದನ್ನು ಕೊಡಲಿಕ್ಕೆ ನಾವು ಸೋತ್ಬಿಟ್ಟಿರ್ತೀವಿ ನಮ್ಮ ಜೀವಿತದಲ್ಲಿ.
ನಾನು ಇವತ್ತು ಸಭೆಗೆ ಎಚ್ಚರಿಸೋದು ಏನಂದರೆ, ಇವತ್ತು ತುಂಬ ವೆರಿ ಇಂಪಾರ್ಟೆಂಟಾಗಿ ಅಟೆಂಟಿವ್ ಆಗಿ ಎಲ್ಲರೂ ಕೇಳ್ರಿ ದೇವ್ರ ವಾಕ್ಯನ. ಇವತ್ತು ನಿನ್ನನ್ನು ನೀನು ಸಮರ್ಪಿಸ್ಕೊಳ್ದೆ ಹೋದರೆ ದೇವರ ಆಲಯದಲ್ಲಿ, ನಿನ್ನನ್ನು ನೀನು ವೈಯಕ್ತಿಕವಾಗಿ ಸಮರ್ಪಿಸಿಕೊಳ್ಳದೆ ಹೋದರೆ, ನೀನು ಉಪ್ಪಾಗಿರದೆ ಹೋದರೆ, ಅದನ್ನು ನೆಕ್ಸ್ಟ್ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂತು. ಉಪ್ಪಿಗೆ ಉಪ್ಪೇ ರುಚಿ ಕೊಟ್ಟಿಲ್ಲ ಅಂದರೆ ಉಪ್ಪನ್ನ ತೊಗೊಂಡು ಏನು ಮಾಡಬೇಕು? ಏನು ಮಾಡ್ತಾರಂತೆ? ಅದನ್ನು ತೆಗೆದುಕೊಂಡೋಗಿ ಬಿಸಾಕಿ ಏನು ಮಾಡ್ತಾರಂತೆ? ಓದ್ರಿ, ಅದೇನಿದೆ ವಾಕ್ಯ ಹೇಳುತ್ತೆ, ಅದನ್ನು ಹೊರಗೆ ಹಾಕಿ ತುಳಿಯೋದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಅದು ಬಾರದು. ಒಂದು ದಿನ ನಿನ್ನ ಆತ್ಮಿಕ ಜೀವಿತದಲ್ಲಿ ನೀನು ಉಪ್ಪಾಗಿಲ್ಲ ಅಂದರೆ, ಒಂದು ದಿನ ನಿನ್ನ ಆತ್ಮಿಕ ಜೀವಿತದಲ್ಲಿ ನೀನು ಉಪ್ಪನ್ನು ರುಚಿಯನ್ನು ನೀನು ಕೊಡದೆ ಹೋದರೆ, ಸೈತಾನನು ನಮ್ಮನ್ನು ಹಾಕಿ ತುಳಿತಾನೆ ಹೊರತು ನಾವು ಇನ್ಯಾವುದಕ್ಕೂ ನಾವು ಪ್ರಯೋಜನವಾಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವಿತದಲ್ಲಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಉಪ್ಪಾಗಿದೆಯಾ ಈ ಲೋಕಕ್ಕೆ ಅಂದರೆ, ಮೊದಲನೇದಾಗಿ ನಿನ್ನನ್ನು ನೀನು ತಗ್ಗಿಸ್ಕೊಳ್ಬೇಕು. ನಿನ್ನಲ್ಲಿರುವಂಥ ಎಲ್ಲ ಸತ್ವಗಳು ನೀನು ಸಾಯಲ್ಪಡಬೇಕು. ನೀನು ಈ ಭೂಮಿಗೆ ಏನಾಗಿರಬೇಕಾಗಿದೆ? ರುಚಿ ಕೊಡುವಂಥ ಒಂದು ಮನುಷ್ಯಳಾಗಿ ನೀನು ಜೀವಿಸಬೇಕಾಗಿದೆ. ನಿನ್ನ ರುಚಿ ಮೊದಲನೇದಾಗಿ ನಿನ್ನ ಮನೆಯಿಂದ ಶುರುವಾಗಬೇಕು. ಗಂಡ ನಿನ್ನ ಹೆಂಡತಿಗೆ ದ ಬೆಸ್ಟ್ ಸಾಲ್ಟ್ ಆಗಿರಬೇಕು. ನೀನು ಹೆಂಡತಿ ಗಂಡನಿಗೆ ದ ಬೆಸ್ಟ್ ಸಾಲ್ಟ್ ಆಗಿರಬೇಕು. ಯಾವಾಗಲೂ ರುಚಿ ಕೊಡುವಂಥರಾಗಿರಬೇಕು ನಿಮ್ಮ ಜೀವಿತಗಳನ್ನು. ಅದನ್ನು ಕ್ರಮಪಡಿಸ್ಕೋಬೇಕಾಗಿದೆ ನಿಮ್ಮ ಜೀವಿತಗಳನ್ನ. ಅತಿ ಹೆಚ್ಚು ಉಪ್ಪಾದರೆ ಏನು ಮಾಡ್ತೀವಿ ನಾವು? ಅದನ್ನು ತಿಂತೀವ? ಆ ಊಟನ ತಿಂತೀವ? ಏನು ಮಾಡ್ತೀವಿ? ಟ್ರೈ ಮಾಡ್ತೀವಿ ಅದನ್ನು ಉಪ್ಪನ್ನ ತೆಗಿಲಿಕ್ಕೆ. ಹೆಚ್ಚು ನೀರು ಹಾಕ್ತೀವಿ, ಮತ್ತೆ ಹೆಚ್ಚು ನೀರು ಹಾಕ್ತೀವಿ, ಇಲ್ಲ ಖಾರ ಹಾಕ್ತೀವಿ, ಇಲ್ಲ ಏನೋ ಒಂದು ಹುಳಿ ಹಾಕಿ ಅದನ್ನು ಏನೋ ಒಂದು ಟ್ರೈ ಮಾಡ್ತೀವಿ. ತೀರಾ ಆಗಲೇ ಇಲ್ಲ ಅಂದರೆ ಏನು ಮಾಡ್ತೀವಿ? ಅದನ್ನು ಚೆಲ್ತೀವಿ, ತಿನ್ನಲ್ಲ. ಅದನ್ನು ನಾವು ತಿನ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಅದು ಹೆಚ್ಚು ಸ್ವೀಟ್ ಆದರೆ ತಿಂತೀವಿ, ಎಲ್ಲೋ ಒಂಥರ ಆಲ್ಟರ್ನೇಟ್ ಮಾಡ್ಕೊಂಡು ತಿಂತೀವಿ. ನೋಡಿರಿ ದ ಡಿಫ್ರೆನ್ಸ್. ಉಪ್ಪು ಎಷ್ಟು ಹಾಕಬೇಕೋ ಅಷ್ಟೇ ಹಾಕ್ರಿ. ನಿಮ್ಮ ಗಂಡ ಹೆಂಡತಿಯರ ಮಧ್ಯದಲ್ಲಿ ಉಪ್ಪನ್ನ ಎಷ್ಟು ಹಾಕಬೇಕೋ ಅಷ್ಟೇ ಹಾಕ್ರಿ. ಉಪ್ಪು ಜಾಸ್ತಿ ಆದರೆ ಸಂಬಂಧಗಳು ಮುರಿತವೆ. ಹಲ್ಲೆಲೂಯ. ದೇವರ ಆಲಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮ ಕುಟುಂಬದಲ್ಲಿ ನೀವು ಎಷ್ಟು ಉಪ್ಪನ್ನು ಹಾಕಬೇಕೋ, ಎಷ್ಟು ರುಚಿಯನ್ನು ಕೊಡಬೇಕೋ ಅಷ್ಟು ರುಚಿಯನ್ನು ನೀವು ಆತ್ಮಿಕವಾಗಿ, ಶಾರೀರಿಕವಾಗಿ ಫಸ್ಟ್ ಗಂಡ ಹೆಂಡತಿ ಮಧ್ಯದಲ್ಲಿ ಇರಬೇಕು ರೀ. ಅದು ಆ ಉಪ್ಪು ಜಾಸ್ತಿ ಆಯಿತು ಅಂತಂದರೆ ನಿನ್ನ ಜೀವಿತದಲ್ಲಿ, ನಾನು ಹೇಳ್ತೀನಿ ನೋಡ್ರಿ, ದೇವರು ಕಟ್ಟಿರೋದನ್ನು ನಿನ್ನ ಕೈಯಿಂದ ನೀನೇ ಅದನ್ನು ಕೆಡವುಕೋಬೇಡ. ದೇವರು ನಿನ್ನ ಹೆಂಡತಿಯನ್ನು, ನಿನ್ನ ಗಂಡನನ್ನು ಕಟ್ಕೊಂಡಿರುವಂಥ ಜೀವಿತವನ್ನು ನಿನ್ನ ಕೈಯಿಂದ ಅದನ್ನು ಹಾಳು ಮಾಡ್ಕೋಬೇಡ. ನೀವು ಗಂಡ ಹೆಂಡತಿ ಆಗಿ ನಾವು ಮಕ್ಕಳಿಗೆ ನಾವು ಉಪ್ಪಾಗಬೇಕಾಗಿದೆ. ನಮ್ಮ ಮಕ್ಕಳು ನಮ್ಮ ಕ್ರಮಕ್ಕೆ ಬರಬೇಕಾಗಿದೆ. ನಮ್ಮ ಈ ಮಕ್ಕಳ ಜೀವಿತ ಒಂದೊಂದ್ಸತಿ ಕ್ರಮಗಳು ಸರಿ ಇಲ್ಲ ಅಂದರೆ ನೀವು ಹಾಕ್ತಿರುವಂಥ ಉಪ್ಪು ಅದು ಬಹಳಷ್ಟು ಆಗ್ತಾ ಇದೆ. ಮಕ್ಕಳು ನಮ್ಮನ್ನು ನೋಡ್ತಾರ್ರಿ, ನಮ್ಮನ್ನು ನೋಡಿ ಕಲಿತಾರೆ. ಖಂಡಿತವಾಗಿ ನಮ್ಮನ್ನು ನೋಡಿ ಕಲಿತಾರೆ. ಒಂದೇ ಸಹ ನೀವು ವ್ಯಥೆ ಪಡಬೇಡ್ರಿ, ನನ್ನ ಮಕ್ಕಳು ಯಾಕೆ ಹಿಂಗಾದರು, ನಮ್ಮ ಮಕ್ಕಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ವ್ಯಥೆ ಪಡಬೇಡ್ರಿ. ಯಾಕಂದರೆ ನೀನು ಹಾಕಿರುವಂಥ ಉಪ್ಪು, ನೀನು ನಿನ್ನ ಹೆಂಡತಿ ಮಧ್ಯೆ, ನಿನ್ನ ಗಂಡನ ಮಧ್ಯೆ ನೀನು ಹಾಕುವಂಥ ಉಪ್ಪಿದೆ ಅಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೀನು ಭೂಮಿಗೆ ಏನಾಗಿದೆಯಾ? ಉಪ್ಪಾಗಿದೆಯಾ. ಉಪ್ಪನ್ನ ನೀನು ತೋರಿಸ್ಬೇಕಾಗಿದೆ. ನಿನ್ನನ್ನು ನೀನು ತೋರ್ಪಡಿಸ್ಕೊಳ್ಳೋದಲ್ಲ. ನಿನ್ನ ಉಪ್ಪಿನ ರುಚಿ ನೀನು ಬೇರೆಯವರ ಜೀವಿತದಲ್ಲಿ ಅದು ಹೋಗಬೇಕಾಗಿದೆ. ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ತೋರಿಸ್ಪಡಿಸ್ಬೇಕಾಗಿದೆ ಆ ಉಪ್ಪಿನ ರುಚಿ. ಸೋಲ್ತಾ ಇದ್ದೀರಾ? ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಪ್ರಾರ್ಥಿಸ್ರಿ, ದೇವರೇ ನನ್ನಲ್ಲಿ ಹೆಚ್ಚಾಗಿ ಉಪ್ಪಾಗಿದ್ದೇನೆ, ಇಲ್ಲ ಉಪ್ಪು ಸಪ್ಪೆ ಆಗಿಬಿಟ್ಟಿದ್ದೀನಿ ದೇವರೇ, ನನ್ನನ್ನು ತುಳಿಬೇಡ ನೀನು. ಹಲ್ಲೆಲೂಯ. ನನ್ನ ಉಪ್ಪಿಗೆ, ನನ್ನ ಜೀವಿತಕ್ಕೆ ಒಂದು ಸ್ವಲ್ಪ ರುಚಿಯನ್ನು ಕೊಡು. ಪವಿತ್ರ ಆತ್ಮನಿರೋದೇ ಅದಕ್ಕೆ ಸಹಾಯ ಮಾಡಲಿಕ್ಕೆ. ಸಭೆಗೆ ಬಂದು ಆಶೀರ್ವಾದದ ವಾಕ್ಯಗಳನ್ನ ಕೇಳೋದು ಬಹಳಷ್ಟು ಸುಲಭ ರೀ. ಆದರೆ ಆ ಒಂದು ಆಶೀರ್ವಾದಗಳನ್ನ ಹೊಂದ್ಕೋಬೇಕಾದ್ರೆ ನಿಮ್ಮನ್ನು ನೀವು ಎಷ್ಟು ಬೇಗ ಟ್ಯೂನ್ ಮಾಡ್ಕೋಬೇಕು. ಯೌವನಸ್ಥರಿಗೆ ಹೇಳುವಂಥ ಮಾತು ಒಂದೇ ಒಂದು, ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ನೆನೆಸ್ಕೊ, ಸ್ಮರಿಸುವಂಥ ದೇವ್ರ ವಾಕ್ಯ ಹೇಳ್ತದೆ. ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸುವಂಥ ದೇವ್ರ ವಾಕ್ಯ ಹೇಳ್ತದೆ. ನೋಡ್ರಿ, ಯಾಕಂದರೆ ಯೇಸ್ವಾಮಿಗೋ ಗೊತ್ತು ಆ ಪ್ರಾಯದಲ್ಲಿ ಏನೆಲ್ಲ ಆ ಮನುಷ್ಯನಿಗೆ ಅಥವಾ ಸ್ತ್ರೀಗೆ ಏನೆಲ್ಲ ಟೆಂಪ್ಟೇಷನ್ ಆಗುತ್ತಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನೀವಿರೋದು ಇವತ್ತು ದೇವರ ಆಲಯದಲ್ಲಿ, ನೀವು ದೇವರ ಆಲಯದಲ್ಲಿ ಬೆಳೀತಾ ಇದ್ದೀರಾ. ನಿಮ್ಮಲ್ಲಿ ಯಾವುದಾದ್ರೂ ಬೇಡವಾದ ಸಂಗತಿಗಳು, ಬೇಡವಾದ ಕಾರ್ಯಗಳಿದ್ದರೆ ಅದನ್ನು ಕ್ರಮಪಡಿಸ್ಕೊಳ್ಳೋಕ್ಕೆ ಪ್ರಯಾಸ ಪಡ್ರಿ. ಯಾಕಂದರೆ ಸಾವು ಯಾವಾಗ ಬರುತ್ತಂತ ಯಾರಿಗೂ ಗೊತ್ತಿಲ್ಲ ರೀ. ಯಾವ ಸಮಯದಲ್ಲಿ ಬೇಕಾದರೂ ಬರ್ಬೋದು. ಆದರೆ ನಾನು ಸಿದ್ಧವಾಗಿರ್ಬೇಕಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಸಿದ್ಧವಾಗಿರ್ಬೇಕಷ್ಟೇ. ತಂದೆ ತಾಯಿ ನಮ್ಮ ಮಕ್ಕಳನ್ನ ನಾವು ಸಿದ್ಧಪಡಿಸ್ಬೇಕು.
ಆ ಒಂದು ಕಾರ್ಯಕ್ಕೋಸ್ಕರ ನಾವು ಸಿದ್ಧಪಡಿಸ್ಬೇಕು, ನಾವು ಸಿದ್ಧರಾಗಬೇಕು. ನಿನ್ನ ಜೀವಿತದಲ್ಲಿ ಭಾಳಷ್ಟು ಉಪ್ಪಿದ್ರೆ ನಿನ್ನ ಹೆಂಡ್ತಿ ನಿನ್ನ ಬಗ್ಗೆ ಕೆಟ್ಟದಾಗಿ ಸಾಕ್ಷಿ ಹೇಳ್ಬಾರ್ದು, ನಿನ್ನ ಗಂಡ ನಿನ್ನ ಬಗ್ಗೆ ಕೆಟ್ಟದಾಗಿ ಸಾಕ್ಷಿ ಹೇಳ್ಬಾರ್ದು. ದೇವ್ರ ವಾಕ್ಯ ಹೇಳ್ತಿದ್ದಾನೆ, ನೀನು ಅಂದರೆ ಪರ್ಟಿಕ್ಯುಲರ್ ಪರ್ಸನ್ಗೆ, ಎವ್ರಿ ಪರ್ಸನ್, ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬರಿಗೂ ದೇವ್ರು ಹೇಳ್ತಾ ಇರೋದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಷ್ಟೇ. ಅದನ್ನು ಸಪ್ಪೆಗಾಗಿ ಮಾಡ್ಕೋಬೇಡ್ರಿ. ಅದನ್ನು ದೇವ್ರು ಅಲ್ಲೇ ಹೇಳಿದ್ದಾರೆ, ಉಪ್ಪಾಗಿದ್ದೀರಾ, ನಾನು ನಿಮ್ಮನ್ನು ಉಪ್ಪನಾಗಿ ನೋಡಬೇಕಂತ ನಾನು ಬಯಸ್ತಾ ಇದ್ದೀನಿ. ಈ ಲೋಕದಲ್ಲಿ ಪ್ರತಿ ರಕ್ಷಣೆಯನ್ನು ನಾನು ಕೊಟ್ಟಿರೋದು, ನೀನು ಅದನ್ನು ಸಂಪಾದಿಸ್ಕೊಂಡು ಈ ಲೋಕದಲ್ಲಿ ಜೀವಿಸ್ಬೇಕು. ಒಂದು ದಿವಸ ಪರಲೋಕ ರಾಜ್ಯಕ್ಕೆ ನೀನು ಬರಬೇಕಾದ್ರೆ ಬಲ ನಂಬಿಗಸ್ತನಾದ ಒಳ್ಳೆಯ ಆಳೆ, ನೀನು ಯಾರ ಸೌಭಾಗ್ಯದಲ್ಲಿ ಸೇರು, ದಣಿಯ ಸೌಭಾಗ್ಯದಲ್ಲಿ ಸೇರು ಅಂತ ನಾನು ನಿನ್ನ ಬಗ್ಗೆ ಸಾಕ್ಷಿ ಹೇಳಬೇಕು. ಯೇಸು ಸ್ವಾಮಿ ನನ್ನ ಬಗ್ಗೆ ಸಾಕ್ಷಿ ಹೇಳಬೇಕು, ಯೇಸು ಸ್ವಾಮಿ ನಿಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು. ನಿನ್ನ ಜೀವಿತದಲ್ಲಿ ನೀನು ಎಲ್ಲೂ ಉಪ್ಪು ಸಪ್ಪೆಗಾಗಲಿಲ್ಲ, ನಿನ್ನ ಜೀವಿತದಲ್ಲಿ ನೀನು ಎಲ್ಲೂ ಉಪ್ಪನ್ನು ಜಾಸ್ತಿ ಮಾಡ್ಕೊಳ್ಳಿಲ್ಲ. ಒಂದು ವೇಳೆ ಹೆಚ್ಚು ಕಮ್ಮಿ ಆಯಿತು, ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಪ್ರಯಾಸ ಪಡ್ರಿ. ವೆರಿ ನೆಕ್ಸ್ಟ್ ಲೈನಲ್ಲಿ ಹೇಳ್ತಿದೆ, ಒಂದು ವೇಳೆ ನೀನು ಸಪ್ಪಗಾದ್ರೆ ನೀನೇನು ಮಾಡ್ತೀರಿ, ನಿನ್ನನ್ನು ಹಾಕಿ ತುಳಿತಾರೆ. ಸೈತಾನನ ಕಾರ್ಯಗಳು, ಸೈತಾನ ಆತ್ಮವು ನಿನ್ನನ್ನು ಹಾಕಿ ತುಳಿತತ್ತೆ. ಅದಕ್ಕಷ್ಟೇ ನೀನು ಯೋಗ್ಯನಾಗ್ತೀಯ. ಅದಕ್ಕೆ ಯೋಗ್ಯರಾಗಿ ಮಾಡಲಿಲ್ಲ ರೀ ದೇವರು ನಿಮ್ಮನ್ನು. ಯಾವುದಕ್ಕೋಸ್ಕರ ಯೋಗ್ಯನಾಗಿ ಮಾಡಿದ್ದಾನೆ ದೇವರು? ಪರಲೋಕ ರಾಜ್ಯಕ್ಕೆ ಸೇರಬೇಕು. ಅದಕ್ಕೋಸ್ಕರ ಯೋಗ್ಯರಾಗಿ ದೇವರು ನಿಮ್ಮನ್ನು ಮಾಡಿದ್ದಾರೆ. ಆ ಯೋಗ್ಯತೆನ ಯಾರು ಕಳ್ಕೊಬೇಡ್ರಿ, ದಯವಿಟ್ಟು ಹೇಳ್ತೀನಿ, ಯಾರು ಕಳ್ಕೊಬೇಡ್ರಿ. ಅದನ್ನು ನಾವು ಕಳ್ಕೊಂಡ್ವಿ ಅಂದರೆ ನಮ್ಮಷ್ಟು ಅಯೋಗ್ಯರೇ ಯಾರೂ ಇಲ್ಲ, ನಮ್ಮಷ್ಟು ಫೂಲಿಶೇ ಯಾರೂ ಇಲ್ಲ. ನಿನ್ನ ಕುಟುಂಬದಲ್ಲಿ ನೀನು ಜೀವಿಸ್ತಾ ಇದೆಯಾ, ಅಲ್ಲಿ ನಿನ್ನ ಪಾತ್ರ ಏನಿದೆ, ನೀನು ಉಪ್ಪಷ್ಟೇ ಹಾಕು. ಜಾಸ್ತಿ ಉಪ್ಪು ಹಾಕಿದರೆ ಸಂಬಂಧಗಳೇ ಕೆಟ್ಟೋಗುತ್ತೆ. ನಿನ್ನ ಸಭೆ ಇದು, ನಿನ್ನ ಆಲಯ ಇದು, ನಿನ್ನ ಮನೆ ಇದು, ನಿನ್ನ ಆತ್ಮಿಕವಾದ ಮನೆ. ನನಗೆ ಶಿವ್ ಬ್ರದರ್ ಒಂದು ಸತಿ ಸ್ಟಾರ್ಟಿಂಗಲ್ಲಿ ಹೇಳಿದರು ಒಂದು ಮಾತು, ಪಾಸ್ಟರ್ ನಿಮ್ಮ ಚರ್ಚ್ ನನಗೆ ತುಂಬ ಇಷ್ಟ. ಯಾಕೆ? ಯಾರ ಬಗ್ಗೆನೂ ಮಾತಾಡೋಲ್ಲ, ಅವ್ರವ್ರ ಪಾಡಿಗೆ ಅವ್ರು ಚರ್ಚ್ ಮುಗಿತಾ ಹೋಗ್ತಾ ಇರ್ತಾರೆ. ಕೆಲವೊಂದು ಸಭೆಯಲ್ಲಿ ನಾನು ನೋಡಿದ್ದೀನಿ. ಹೌದಾ ಬ್ರದರ್? ಅದಕ್ಕೆ ನನಗೆ ಇಷ್ಟ ಆಗುತ್ತೆ. ಯಾರ ಬಗ್ಗೆನೂ ನೀವು ಮಾತಾಡೋದಿಲ್ಲ. ಸಭೆಯಲ್ಲಿ ಜನ ಬರ್ತಾರೆ, ವಾಕ್ಯ ಕೇಳ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅಷ್ಟೇ ಇರ್ರಿ. ಸಭೆಯಲ್ಲಿ ಸಂಬಂಧಗಳು ಅಥವಾ ಸಭೆಯಲ್ಲಿ ಕೂಡ ಉಪ್ಪು ಜಾಸ್ತಿ ಆದರೆ ಸಭೆ ಮುರಿಯಲ್ಪಡ್ತದೆ. ಸಂಬಂಧಗಳು ಕೆಡಬಾರ್ದಂದ್ರೆ ಉಪ್ಪು ಜಾಸ್ತಿ ಹಾಕಬೇಡ್ರಿ, ಇಲ್ಲ ಪೂರ ಸಪ್ಪೆನೂ ಹಾಕಬೇಡ್ರಿ. ನೀನೆಷ್ಟು ನಿನ್ನ ಕೈಲಿ ಟೇಸ್ಟ್ ಕೊಡೋಕ್ಕಾಗುತ್ತೋ, ಜಸ್ಟ್ ಗಿವ್ ದಟ್ ಟೇಸ್ಟ್ ಆ್ಯಂಡ್ ಕಮ್ ಬ್ಯಾಕ್. ಇಲ್ಲಿ ಯಾವುದನ್ನ ಎತ್ತಿಡಿಲಿಕ್ಕೋಸ್ಕರ ನಾವು ಇಲ್ಲ. ಇಲ್ಲಿ ಬೇರೆಯವ್ರದ್ದು ಎಷ್ಟು ಉಪ್ಪು ಐತೆ, ಅವ್ರು ಯಾಕೆ ಅಷ್ಟೊಂದು ಉಪ್ಪಿದ್ದಾರೆ, ಅವ್ರು ಯಾಕೆ ಅಷ್ಟೊಂದು ಸಪ್ಪೆ ಇದ್ದಾರೆ, ಯಾಕೆ ಅವ್ರ ಮನೆ ಸಾರು ಚೆನ್ನಾಗಿಲ್ಲ, ಯಾಕೆ ಅವ್ರ ಮನೆ ಬಿರಿಯಾನಿ ಚೆನ್ನಾಗಿಲ್ಲ, ನನಗೆ ಬೇಡ ರೀ. ನನಗೂ ಬೇಡ, ನಿಮಗೂ ಬೇಡ. ಅವ್ರ ಉಪ್ಪು ಜಾಸ್ತಿ ಆಗೈತಾ, ದೇವ್ರು ಅವ್ರನ್ನ ಎಚ್ಚರಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕಣ್ಣು, ನಿನ್ನ ಹೃದಯ, ನಿನ್ನ ಮನಸ್ಸು ಎಲ್ಲಿರಬೇಕು? ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅಷ್ಟೇ ಸಾಕು. ಅದಕ್ಕೋಸ್ಕರ ಪ್ರಯಾಸ ಪಡ್ರಿ. ಅದಕ್ಕೋಸ್ಕರ ನಾವಿಲ್ಲಿದ್ದೀವಿ. ಯಾವುದನ್ನು ಕೆಡಿಸ್ಲಿಕ್ಕೆ ನಾವಿಲ್ಲ, ಯಾವುದನ್ನು ಕಟ್ಟಲಿಕ್ಕೆ ನಾವಿಲ್ಲ. ದೇವರ ಸಂಗಡ, ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸ್ಲಿಕ್ಕೆ ನಾವು ಈ ವೇಳೆಯಲ್ಲಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ಕ್ರಮಪಡಿಸ್ಕೋಬೇಕಾಗಿರುವಂಥ ಯಾವುದೇ ಕಾರ್ಯಗಳಿರಲಿ, ಅದನ್ನು ಕ್ರಮಪಡಿಸ್ಕೊಳ್ರಿ. ಮನೆಗಳಲ್ಲಿ ಅನೇಕ ವಿಷಯಗಳು ಇನ್ನು ಆತ್ಮಿಕವಾಗಿ ಬದಲಾಗಬೇಕಾಗಿದೆ. ಹೆಚ್ಚಾಗಿ ಪ್ರಾರ್ಥನೆ ಬೇಕಾಗಿದೆ ನಿಮ್ಮ ಮನೆಗಳಲ್ಲಿ. ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಅದಕ್ಕೋಸ್ಕರ ಪ್ರಯಾಸ ಪಡಬೇಕು. ಬೆಳಗ್ಗಿಂದ ಸಾಯಂಕಾಲ ತನಕ ಎಲ್ಲರೂ ದೂರ ಇರ್ತೀವಿ. ಸಾಯಂಕಾಲ ಆಗಿದ ತಕ್ಷಣ ಬಂದು ಅಟ್ಲೀಸ್ಟ್ ಯು ಸ್ಪೆಂಡ್ ಯುವರ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್, ವಿತ್ ಯುವರ್ ವೈಫ್, ವಿತ್ ಯುವರ್ ಹಸ್ಬೆಂಡ್. ಒಂದು ½ ಅನ್ ಅವರ್ ಕೂತ್ಕೊಂಡು ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಪ್ರಾರ್ಥನೆಯ ಜೀವಿತ ಬಹಳಷ್ಟು ಕುಟುಂಬಗಳಲ್ಲಿ ಇಲ್ಲ ರೀ ಇವತ್ತು. 40 ವರ್ಷ, 50 ವರ್ಷ, 30 ವರ್ಷ, 25 ವರ್ಷ ಅವಾಗಿದ್ದಂಥ ಉಪ್ಪಿನ ರುಚಿ ಬರ್ತಾ 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 ಕಮ್ಮಿ ಆಗ್ತಾ ಇದೆ. ಭಾಳಷ್ಟು ಜನಕ್ಕೆ ಗೊತ್ತಾಗಬೇಕು. ಪಿಂಕ್ ಸಾಲ್ಟ್ ಅಂದರೆ ಏನು ಹೇಳ್ರಿ? ಪಿಂಕ್ ಅಂದರೆ ಅದು ಒಂಥರ ಕಲರ್, ಅದು ನೋಡಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಅದು. ಹೌದಾ? ಈ ಬಿಳೆ ಉಪ್ಪಕ್ಕಿಂತ ಪಿಂಕ್ ಕಲರ್ ಉಪ್ಪು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ತುಂಬ ಚೆನ್ನಾಗಿ ಕಾಣೋದು ನಿನ್ನ ಕುಟುಂಬದಲ್ಲಿ ಬರಬಾರ್ದು. ಅದು ಯೂಸ್ ಮಾಡಿದ್ದೀನಿ, ಉಪ್ಪೇ ಆಗಲ್ಲ ರೀ ಅದು. ಎಷ್ಟು ಉಪ್ಪು ಹಾಕಿದ್ರೂ ಉಪ್ಪಿನ ಟೇಸ್ಟೇ ಬರೋದಿಲ್ಲ.
ನಾವೇನು ಬಿಳೆ ಉಪ್ಪು ಹಾಕ್ತೀವಲ್ಲ ಅದು ಒಂದು ಇಷ್ಟ ಹಾಕಿದರೆ ಸಾಕು, ಅದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅದಕ್ಕೆ. ಅದು ಅದರ ಲೆಕ್ಕ ಗೊತ್ತಾಗೋ ತನಕ ಕಷ್ಟ ಅದನ್ನು ಹಾಕೋದು. ನೀವೆಲ್ಲರೂ ವೈಟ್ ಉಪ್ಪಾಗೇ ಇದ್ಬಿಡ್ರಿ, ಪಿಂಕ್ ಉಪ್ಪು ಯಾವುದು ನಿಮ್ಮ ಮನೇಲಿ ಬರೋದು ಬೇಡ. ಯಾವ ಪಿಂಕ್ ಉಪ್ಪು ನಿಮ್ಮ ಮನೆಯೊಳಗೆ ಬರೋದು ಬೇಡ ರೀ. ಪಿಂಕ್ ಉಪ್ಪು ಬಂದರೆ ಅದನ್ನು ಜಾಸ್ತಿ ಹಾಕಬೇಕು, ಸ್ವಲ್ಪ ಎಕ್ಸ್ಟ್ರಾ ಹಾಕಬೇಕು, ಅದನ್ನು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕಾಗತ್ತೆ. ಅರ್ಥ ಆಗ್ತಿದೆ ಅಲ್ಲ? ಡೋಂಟ್ ಆ್ಯಡ್ ದ ರಿಲೇಷನ್ಶಿಪ್ಸ್ ಇನ್ ಯೋರ್ ಫ್ಯಾಮ್ಲಿ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಎಕ್ಸ್ಟ್ರಾ ರಿಲೇಷನ್ಶಿಪ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ದೇವರು ನಿನ್ನನ್ನು ಉಪ್ಪಾಗಿಟ್ಟಿದ್ದಾನಂದರೆ ಬಿ ಎ ಸಾಲ್ಟ್. ಡೋಂಟ್ ಟ್ರೈ ಟು ಆ್ಯಡ್ ಅನದರ್ ಸಾಲ್ಟ್ ವಿತ್ ಯು. ಇನ್ನೊಂದು ಉಪ್ಪನ್ನ, ಇನ್ನೊಂದು ಎಕ್ಸ್ಟ್ರಾ ಉಪ್ಪನ್ನ ತಂದ್ಬಿಟ್ಟು ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ಆ ಎಕ್ಸ್ಟ್ರಾ ಉಪ್ಪು ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಜೀವನ ಪೂರ್ತಿ ಕಳೆದೋಗುತ್ತೆ. ಈ ಒಂದು ರಿಲೇಷನ್ಶಿಪ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಯಾವುದೇ ಎಕ್ಸ್ಟ್ರಾ, ಡೋಂಟ್ ಆ್ಯಡ್ ಎಕ್ಸ್ಟ್ರಾ ಇನ್ ಯುವರ್ ಲೈಫ್. ದೇವ್ರು ನಮಗೆ ಏನನ್ನು ಕೊಟ್ಟಿದ್ದಾನೆ ಅದು ಸರಿಯಾಗೇ ಕೊಟ್ಟಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನನಗೇನು ಸಿಕ್ಕಿದೆ ಅದು ನನಗೆ ಬೆಸ್ಟಾಗೇ ಸಿಕ್ಕಿದೆ. ಹಾಲೆಲೂಯ, ಜೋರಾಗಿ ಹೇಳ್ರಿ ಹಾಲೆಲೂಯ. ಅದನ್ನು ಮತ್ತೆ ಎಕ್ಸ್ಟ್ರಾಡಿನರಿ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಜೀವಿತದಲ್ಲಿ. ಕುಡುಕ ಗಂಡ ಸಿಕ್ಕಿದಾನ, ಗಾಡ್ ಹಸ್ ಗಿವನ್ ದ ಬೆಸ್ಟ್. ಪ್ರಾರ್ಥನೆ ಮಾಡಿರಿ, ದೇವ್ರು ನಿಮಗೆ ಸಹಾಯ ಮಾಡ್ತಾರೆ. ಜಗಳ ಗಂಟೆ ಹೆಂಡತಿ ಸಿಕ್ಕಿದಾಳ, ಪ್ರೇ ಫಾರ್ ಯುವರ್ ವೈಫ್, ಪ್ರೇ ಫಾರ್ ಯುವರ್ ವೈಫ್. ಜಗಳ ಆಡಬೇಡ್ರಿ ಹೆಂಡತಿ ಹತ್ರ, ಪ್ರೇ ಫಾರ್ ಯುವರ್ ವೈಫ್. ಉಪ್ಪು ಜಾಸ್ತಿ ಇದೆ ಸ್ವಲ್ಪ, ಅದನ್ನು ಕರಗಿಸ್ಲಿಕ್ಕೆ ನೀವು ಪ್ರಯಾಸ ಪಡ್ರಿ, ಪ್ರಾರ್ಥನೆ ಮಾಡಿರಿ ಕೂತ್ಕೊಂಡು. ಗಂಡಂಗೆ ಸಿಟ್ಟು ಜಾಸ್ತಿ ಇದೆನಾ, ಸಿಟ್ ಅಂಡ್ ಪ್ರೇ ಫಾರ್ ಯುವರ್ ಹಸ್ಬೆಂಡ್. ಉಪ್ಪು ಜಾಸ್ತಿ ಇದೆ, ದೇವ್ರು ಸರಿಪಡಿಸ್ತಾರೆ, ಕ್ರಮ ಪಡಿಸ್ತಾರೆ ಅದನ್ನು. ಗಂಡ ತಪ್ಪು ಹೋಗ್ತಾ ಇದ್ದಾನ, ಸಿಟ್ ಅಂಡ್ ಪ್ರೇ. ಯಾವುದೋ ಪಿಂಕ್ ಸಾಲ್ಟ್ ಬರ್ತೈತಾ ಗಂಡನ ಜೀವಿತದಲ್ಲಿ, ಹೆಂಡತಿ ಜೀವಿತದಲ್ಲಿ ಪಿಂಕ್ ಸಾಲ್ಟ್ಗಳು ಬರ್ತಿದ್ದಾವ, ಸಿಟ್ ಅಂಡ್ ಪ್ರೇ, ಗಾಡ್ ವಿಲ್ ರಿಮೂವ್ ದಟ್. ಖಂಡಿತವಾಗ್ಲೂ ದೇವ್ರು ಅದನ್ನು ಬದಲಾಯಿಸ್ತಾರೆ, ಅದನ್ನು ತೆಗ್ದಾಕ್ತಾರೆ ಅದನ್ನು. ಯಾಕಂದರೆ ಅದು ಮನುಷ್ಯ ಅದನ್ನು ಆ್ಯಡ್ ಮಾಡ್ತಿರೋದು, ದೇವ್ರು ಆ್ಯಡ್ ಮಾಡಿರೋದಲ್ಲ ಅದು. ನನಗೆ ದೇವ್ರು ಏನೇ ಕೊಟ್ಟಿದ್ದಾರೋ ಉತ್ತಮವಾಗಿ ಕೊಟ್ಟಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಮ್ಮೆರಡೂ ಕರಗಳ ಮೇಲೆ ಕೆತ್ತಿ ಹೇಳ್ರಿ ಹಾಲೆಲೂಯ. ಹೇಳ್ರಿ, ದೇವ್ರು ನನಗೆ ಕೊಟ್ಟಿರೋದು, ಹೇಳ್ರಿ, ದೇವ್ರು ನನಗೆ ಕೊಟ್ಟಿರೋದು ಉತ್ತಮವಾಗೇ ಇದೆ. ಹಾಲೆಲೂಯ. ನನಗೆ ಯಾವುದೇ ಎಕ್ಸ್ಟ್ರಾಡಿನರಿ ಬೇಡ, ನನಗೆ ಯಾವುದೇ ಎಕ್ಸ್ಟ್ರಾ ಉಪ್ಪು ಬೇಡ ದೇವ್ರೆ. ಮಕ್ಕಳು ಸರಿ ಇಲ್ಲ, ಸಿಟ್ ಅಂಡ್ ಪ್ರೇ. ವೇರ್ ಯು ಹ್ಯಾವ್ ಮೇಡ್ ದ ಮಿಸ್ಟೇಕ್, ಎಲ್ಲಿ ನಿಮ್ಮ ತಪ್ಪೆಲ್ಲಿದೆ ಫಸ್ಟ್ ಹುಡುಕ್ರಿ. ಹೋಗಿದ ತಕ್ಷಣ ದೇವಸ್ಥಾನದಲ್ಲಿ ನನ್ನ ಮಕ್ಕಳನ್ನ ಬದಲಾಯಿಸಪ್ಪ. ನೋ, ಫಸ್ಟ್ ಆಸ್ ಲಾರ್ಡ್ ವೇರ್ ಐ ಹ್ಯಾವ್ ಮೇಡ್ ದ ಮಿಸ್ಟೇಕ್. ಫಸ್ಟ್ ಕೇಳ್ರಿ, ದೇವ್ರೆ ನಾನೆಲ್ಲಿ ತಪ್ಪು ಮಾಡಿದ್ದೀನಿ, ನಾನೆಲ್ಲಿ ಫೇಲ್ ಆಗಿದ್ದೀನಿ ನನ್ನ ಮಕ್ಕಳ ಮುಂದೆ, ನಾನೆಲ್ಲಿ ಸೋತಿದ್ದೀನಿ ನನ್ನ ಮಕ್ಕಳ ಮುಂದೆ, ನನ್ನ ಮಕ್ಕಳು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ನನ್ನ ಜೀವಿತದಲ್ಲಿ ಎಲ್ಲಿ ಎಕ್ಸ್ಟ್ರಾ ಉಪ್ಪು ಹಾಕಿದ್ದೀನಿ, ಎಲ್ಲಿ ನೀನನ್ನು ಮರೆತು ನಾನು ಹೋಗ್ತಾ ಇದ್ದೀನಿ, ನಾನು ಎಲ್ಲಿ ಕ್ರಮ ಪಡಿಸ್ಕೋಬೇಕು. ಫಸ್ಟ್ ನನ್ನನ್ನು ನಾನು, ಆಮೇಲೆ ನನ್ನ ಮಕ್ಕಳು, ಆಮೇಲೆ ನನ್ನ ಹೆಂಡತಿ, ಆಮೇಲೆ ನನ್ನ ಗಂಡ. ಏನೋ ಆಗ್ತಿದೆ ನಿಮ್ಮ ಜೀವಿತದಲ್ಲಿ, ಗಂಡನಿಂದ ತೊಂದರೆ ಆಗ್ತಿದೆ, ಹೆಂಡತಿಯಿಂದ ತೊಂದರೆ ಆಗ್ತಿದೆ. ಗಾಡ್ ವಾಂಟ್ಸ್ ಟು ರಿನೀವ್ ಯು. ದೇವರು ನಿನ್ನನ್ನು ಮೊದಲು ಟ್ಯೂನ್ ಮಾಡಲಿಕ್ಕೆ ದೇವ್ರು ಪ್ರಯಾಸ ಪಡ್ತಾ ಇದ್ದಾರೆ. ದೇವ್ರು ಬಯಸ್ತಾ ಇದ್ದಾರೆ, ನೀನು ಬರ್ತೀಯಾ, ದೇವ್ರ ಹತ್ರ ಬರ್ತೀಯಾ, ದೇವ್ರ ಸನ್ನಿಧಾನದಲ್ಲಿ ಕುತ್ಕೊಂಡು ಕಣ್ಣೀರು ಹಾಕಿ ಪ್ರಾರ್ಥಿಸ್ತೀಯಾ, ದೇವ್ರ ಸನ್ನಿಧಾನದಲ್ಲಿ ನಿನ್ನ ಸಮಯವನ್ನು ಕಳೀತೀಯಾ. ಮತ್ತೆ ಮಾಡ್ತೀವಿ ಅದನ್ನೆಲ್ಲ ಮಾಡಿ, ಮತ್ತೆ ದೇವ್ರು ಸಕ್ಸಸ್ ಕೊಡ್ತಾರೆ. ಅಗೇನ್ ದ ಸೇಮ್ ಸ್ಟೋರಿ. ಯಾಕೆ ನನ್ನ ಲೈಫಲ್ಲಿ ಫೇಲ್ಯೂರ್ ಆಗ್ತಿದೆ? ಜಸ್ಟ್ ಥಿಂಕ್ ವಾಟ್ ಯು ಆರ್ ಡೂಯಿಂಗ್, ಹೌ ಮಚ್ ಸಾಲ್ಟ್ ಯು ಹ್ಯಾವ್ ಪುಟೆಡ್ ಇನ್ ದಟ್ ವರ್ಕ್. ನಿನ್ನ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಉಪ್ಪು ಹಾಕಿದೆಯಾ, ನಿನ್ನ ಬಿಸ್ನೆಸ್ಸಲ್ಲಿ ಎಷ್ಟು ಉಪ್ಪು ಹಾಕಿದೆಯಾ, ನಿನ್ನ ಆತ್ಮೀಕ ಜೀವಿತದಲ್ಲಿ ಎಷ್ಟು ಉಪ್ಪಾಗಿದೆಯಾ ನೀನು. ಎಲ್ಲಾದರೂ ಒಂದು ಕಡೆ ಜಾಸ್ತಿ ಉಪ್ಪಾದರೆ ಯೋರ್ ಫೇಲ್ಯೂರ್ಸ್ ವಿಲ್ ಸ್ಟಾರ್ಟ್. ಅಗೇನ್ ಗಾಡ್ ವಿಲ್ ಗಿವ್ ದ ಸಕ್ಸಸ್. ಅದರಲ್ಲೇನು ಎರಡು ಮಾತಿಲ್ಲ. ಹಾಲೆಲೂಯ. ಮಾತು ಕೊಟ್ಟಂಥ ದೇವರು ನಂಬಿಗಸ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತನು ಯಾವತ್ತೂ ತಪ್ಪುವ ದೇವರಲ್ಲ. ಹಾಲೆಲೂಯ. ಆತನು ಒಂದು ಸತಿ ನಮಗೆ ವಾಗ್ದಾನ ಮಾಡಿದಾನಂದ್ರೆ ಅದನ್ನು ನೆರವೇರಿಸ್ತಾನೆ. ಹಾಲೆಲೂಯ, ಹಾಲೆಲೂಯ. ಅದನ್ನು ನೆರವೇರಿಸಲಿಕ್ಕೆ ನಾನು ಎಷ್ಟು ಯೋಗ್ಯಳಾಗಿದ್ದೀನಿ ಎಂಬುದನ್ನು ನಾವು ತಿಳ್ಕೊಬೇಕಾಗಿದೆ. ನಿನ್ನ ಜೀವಿತದಲ್ಲಿ ಆ ಯೋಗ್ಯತೆ ನಾವು ಪಡ್ಕೊತಾ ಇದ್ದೀವ ಪ್ರತಿದಿನ ನಮ್ಮ ಜೀವಿತದಲ್ಲಿ. ಪ್ರತಿದಿನ ನನ್ನ ಜೀವಿತದಲ್ಲಿ ಉಪ್ಪು ಕಮ್ಮಿ ಆಗ್ತಿದೆ, ನಾನು ಹಾಕ್ಕೊತಾ ಇದ್ದೀನ, ಉಪ್ಪು ಜಾಸ್ತಿ ಆದದನ್ನು ತೆಗಿತಾ ಇದ್ದೀನ, ನನ್ನ ಜೀವಿತಗಳು ಬದಲಾಗ್ತಾ ಇದ್ದೇನಾ, ನಾನು ಅದನ್ನು ಕ್ರಮಪಡಿಸ್ಕೊಂಡು ನಡೀತಾ ಇದ್ದೀನ. ಡೋಂಟ್ ಆ್ಯಕ್ಟ್ ಇನ್ ಫ್ರಂಟ್ ಆಫ್ ಗಾಡ್.
ದೇವ್ರ ಮುಂದೆ ಯಾರು ನಾಟಕ ಮಾಡಬಾರ್ದು. ನಾನು ಹೇಳ್ತೀನಿ ನೋಡ್ರಿ, ತುಂಬಾ ಭಯಂಕರವಾಗಿರುವಂಥ ವಿಷಯ ಅದು. ಡೋಂಟ್ ಆ್ಯಕ್ಟ್ ಇನ್ ಫ್ರಂಟ್ ಆಫ್ ಗಾಡ್. ನಾನು ತುಂಬ ಟೇಸ್ಟ್ ಕೊಡ್ತಾ ಇದ್ದೀನಿ ಅಂತ ಡೋಂಟ್ ಆ್ಯಕ್ಟ್. ಅಪ್ಪ ಅಮ್ಮನ ಮುಂದೆ ಆ್ಯಕ್ಟ್ ಮಾಡಬೇಡ್ರಿ ನಾನು ತುಂಬ ಒಳ್ಳೆ ಮಗು ಆಗಿದ್ದೀನಿ ಅಂತ. ಗಂಡ ಹೆಂಡ್ತಿ ಮುಂದೆ ಆ್ಯಕ್ಟ್ ಮಾಡಬೇಡ್ರಿ, ಹೆಂಡ್ತಿ ಗಂಡನ ಮುಂದೆ ಆ್ಯಕ್ಟ್ ಮಾಡಬೇಡ್ರಿ, ನಿಮ್ಮ ಸಂಬಂಧಿಕರ ಮುಂದೆ ಆ್ಯಕ್ಟ್ ಮಾಡಬೇಡ್ರಿ. ಬಿ ವಾಟ್ ಯು ಆರ್, ಟ್ರೈ ಟು ಬಿಕಮ್ ವಾಟ್ ಯು ಆರ್. ಡೋಂಟ್ ಆ್ಯಕ್ಟ್ ಇನ್ ದ ಚರ್ಚ್. ನಾನು ತುಂಬ ಕರೆಕ್ಟಾಗಿ ಉಪ್ಪಿದ್ದೀನಿ, ನಾನು ತುಂಬ ಟೇಸ್ಟ್ ಕೊಡ್ತಾ ಇದ್ದೀನಿ. ಡೋಂಟ್ ಆ್ಯಕ್ಟ್ ಇನ್ ಫ್ರಂಟ್ ಆಫ್ ಎನಿಬಡಿ. ಅದು ಯಾವುದಕ್ಕೂ ಯೂಸ್ ಆಗೋದಿಲ್ಲ ಅದು. ಬಿ ವಾಟ್ ಯು ಆರ್. ಹಲ್ಲೆಲೂಯಾ. ನೀನೇನಾಗಿದೆಯೋ ಅದು ನೀನು ಆಗಬೇಕು. ನೀನು ಎಲ್ಲಿ ಸರಿಪಡಿಸ್ಕೋಬೇಕು ಅಲ್ಲಿ ಸರಿಪಡಿಸ್ಕೋಬೇಕು. ಸಮುದ್ರ ಭೂಮಿಗಿಂತ ಮೇಲಿದೆನಾ ಭೂಮಿಯಿಂದ ಕೆಳಗಡೆ ಇದೆನಾ? ಎಲ್ಲಿದೆ? ಕೆಳಗಡೆ ಇದೆ. ಹಂಗಂದ್ರೆ ಉಪ್ಪು ಎಲ್ಲಿಂದ ಬರ್ತಾ ಇದೆ? ಕೆಳಗಿಂದನೇ ಬರಬೇಕು. ನೀನು ಕೆಳಗಡೆಯಿಂದನೇ ಬಂದಿರೋದು. ಅದಕ್ಕೆ ದೇವ್ರು ಹೇಳ್ತಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ದೇವರು, ನಾನು ಮಣ್ಣಿನಿಂದ ಮಾಡಲ್ಪಟ್ಟಿದ್ದೇನೆ, ಉಪ್ಪು ಕೂಡ ಸಮುದ್ರದ ಕೆಳಗಡೆಯಿಂದ ಬರ್ತದೆ. ದೇವ್ರು ನಮಗೆ ಫಸ್ಟ್ ಹೇಳ್ತಾ ಇರೋದೇನೆಂದರೆ, ಬಿ ಹಂಬಲ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಉಪ್ಪಿನ ರೀತಿಯಲ್ಲಿ ನಿನ್ನನ್ನು ನೀನು ತಗ್ಗಿಸಿಕೊಳ್ಳೋದನ್ನು ಕಲಿ. ಯಾವಾಗ ನೀನು ತಗ್ಗಿಸಲ್ಪಡ್ತೀಯೋ ಅವಾಗ ನೀನು ಹೆಚ್ಚಿಸಲ್ಪಡ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ, ಯಾವತ್ತು ಆ ಋಣ ಇಟ್ಕೋಬಾರ್ದು, ಉಪ್ಪಿನ ಋಣ ಇಟ್ಕೋಬಾರ್ದು. ಬಿರಿಯಾನಿ ಋಣ ಇಟ್ಕೊಳ್ರಿ ಅಂತ ಹೇಳ್ತಾರಾ? ಏನಂತ ಹೇಳ್ತೀವಿ ಮಾತಾಡಬೇಕಾದ್ರೆ? ಉಪ್ಪಿನ ಋಣ, ಯಾವತ್ತು ಆ ಉಪ್ಪಿನ ಋಣ ಇಟ್ಕೋಬಾರ್ದು. ಅದಕ್ಕೆ ಮದುವೆಯಲ್ಲಿ ಏನು ಮಾಡ್ತಾರೆ? ಫಸ್ಟ್ ಏನಾಗ್ತಾರೆ ಹೇಳ್ರಿ? ಏನಾಗ್ತಾರೆ? ಕ್ಯಾ ದಾಲ್ತೆ? ನಮಗ್ ದಾಲ್ತೆ. ಫಸ್ಟ್ ಏನಾಗ್ತಾರೆ? ಎಲೆ ಹಾಕ್ತಾರೆ, ಆಮೇಲೆ ನೀರು ಹಾಕ್ತಾರೆ. ನೀರು ಹಾಕಿದ ತಕ್ಷಣ ಏನು ಬರುತ್ತೆ? ಉಪ್ಪು. ಯಾಕೆ? ಅವ್ರ ಮನೆಗೆ ನಾವು ಆ ಮದುವೆಯಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ? ಊಟ ಮಾಡ್ತೀವಿ. ಅದು ಋಣ ಇಟ್ಕೋಬೇಕು ನಾವು ಅಂತ ರೀ. ಮದುವೆಗೆ ಊಟ ಮಾಡಿಬಿಟ್ಟು ಸಾಯಂಕಾಲ ಅಷ್ಟೊತ್ತಿಗೆ ಅದು ಊಟ ಕರಗುತ್ರಿ ಹೊಟ್ಟೆ ಒಳಗೆ. ಕರಗಿ ಅದು ಎಲ್ಲೋಗ್ಬೇಕಲ್ಲಿ ಹೋಗುತ್ತೆ ನೋಡ್ರಿ. ಆ ಮನುಷ್ಯ ಅದನ್ನು ಉಪ್ಪಾಕಿ ನನ್ನ ಋಣ, ನಿಮ್ಮ ಸಂಬಂಧ ಋಣದಲ್ಲಿರಬೇಕು ಅಂತ ತೋರಿಸ್ತಾನೆ ರೀ. ಯೇಸುಸ್ವಾಮಿ ಜೀವ ಕೊಟ್ಟಿದ್ದಾರೆ ನಮಗೆ. ನನಗೂ ನಿನಗೆ ಉಸಿರಾಡೋದಕ್ಕೆ ಜೀವ ಕೊಟ್ಟಿದ್ದಾರೆ ಯೇಸುಸ್ವಾಮಿ. ಎಷ್ಟು ನರ್ವ್ ಸಿಸ್ಟಮ್ಸಿಂದ ದೇವ್ರು ನನ್ನನ್ನು ರೆಡಿ ಮಾಡಿದ್ದಾರೆ. ಕಿಡ್ನಿ ಕೊಟ್ಟಿದ್ದಾರೆ, ಆಮೇಲೆ ಏನೇನಿದೆ? ಲಿವರ್ ಇದೆ, ಆಮೇಲೆ ಹೇಳ್ರಿ ಹಾರ್ಟ್ ಇದೆ, ನರ್ವ್ ಸಿಸ್ಟಮ್ಸ್ ಇದೆ, ಬ್ಲಡ್ ಇದೆ, ಈ ಕಣ್ಣು ಮೂಗು ನೋಡ್ರಿ ಎಲ್ಲ ಕೊಟ್ಟಿದ್ದಾನೆ ದೇವ್ರು ನನಗೆ. ಯಾವ್ದಾದ್ರು ಒಂದು ಕಮ್ಮಿ ಆದ್ರೂ ನಾವೇನು ಹೇಳ್ತೀವಿ? ಡಿಸೇಬಲ್ಡ್ ಅಂತ ಹೇಳ್ತೀವಿ. ಸ್ಕೂಲಲ್ಲಿ ಏನು ಬರೆಸ್ತೀವಿ? ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಅಂತ ಬರೆಸ್ತಾರೆ. ಈ ಮಗುಗೆ ಎಕ್ಸ್ಟ್ರಾ ಕೇರ್ ಅವಶ್ಯಕತೆ ಇದೆ ಅಂತ. ನೀನು ಎಷ್ಟು ಋಣವಾಗಿರಬೇಕು ದೇವರಿಗೆ, ಆತನ ಪ್ರೀತಿಗೆ ಎಷ್ಟು ಋಣವಾಗಿರಬೇಕು, ಆತನ ವಾಕ್ಯಕ್ಕೆ ಎಷ್ಟು ಋಣವಾಗಿರಬೇಕು, ಆತನ ಸನ್ನಿಧಾನಕ್ಕೆ ಎಷ್ಟು ಯೋಗ್ಯರಾಗಿ ನಡ್ಕೊಂಡ್ರೂ ಸಾಲದು. ನಮ್ಮ ಜೀವಿತ ಕಾಲದಲ್ಲೆಲ್ಲ ಯೋಗ್ಯರಾಗಿ ನಡೆಯೋದ್ರಲ್ಲೇ ನಾವು ಸಮಯವನ್ನು ಕಳಿಬೇಕಾಗತ್ತೆ. ಅಯೋಗ್ಯರಾಗಿ ನಾವು ಯಾವತ್ತೂ ಜೀವಿಸಬಾರ್ದು ರೀ. ಆತನಿಗೆ ಯೋಗ್ಯರಾಗಿ ನಡ್ಕೊಳ್ಳಿಕ್ಕೆ ಪ್ರಯಾಸ ಪಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ರಿ, ಹೇಳ್ರಿ ಜೋರಾಗಿ, ನಾನು ಭೂಮಿಗೆ ಉಪ್ಪಾಗಿದ್ದೀನಿ. ಇವತ್ತು ಹೇಳ್ರಿ, ನಾನು ನನ್ನ ಗಂಡನಿಗೆ, ನೀವು ಹೆಂಡ್ತಿ ಅಂತ ಹೇಳ್ರಿ, ನೀವು ಗಂಡ ಅಂತ ಹೇಳ್ಬೇಡ್ರಿ, ಅದನ್ನು ಹೇಳ್ಕೊಡ್ಬಾರ್ದು, ಅದನ್ನು ನೀವು ಹೇಳಬೇಕು. ಹೇಳ್ರಿ, ನಾನು ನನ್ನ ಗಂಡನಿಗೆ ಉಪ್ಪಾಗಿರ್ತೀನಿ. ಹಲ್ಲೆಲೂಯಾ. ಇವತ್ತಿಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀರಾ ಉಪ್ಪಾಗಿದ್ದೀನಿ ಅಂತ? ಇವತ್ತಿಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀರಾ ದೇವ್ರ ಸನ್ನಿಧಾನದಲ್ಲಿ ನಾನು ಉಪ್ಪಾಗಿರ್ತೀನಿ ಅಂತ? ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕರೆಕ್ಷನ್ ಮಾಡ್ಕೊಳ್ರಿ ಇವತ್ತು. ಫಾರ್ಮೋಸ್ಟ್ ಸಿ ವಾಟ್ ಯು ಆರ್ ಆ್ಯಸ್ ಎ ಫಾದರ್, ಆ್ಯಸ್ ಎ ಮದರ್, ತಂದೆಯಾಗಿ ತಾಯಿಯಾಗಿ ನಾನು ಹೇಗಿದ್ದೀನಿ? ನನ್ನ ಜೀವಿತ ಕ್ರಮ ಸರಿ ಇದೆನಾ? ಆ್ಯಸ್ ಎ ಚಿಲ್ಡ್ರನ್, ಯವನಸ್ಥರಾಗಿ ನಾನು ಕೇಳ್ತಾ ಇದ್ದೀನಿ. ಇವತ್ತು ನಾನು ನನ್ನ ಕಾಲೇಜಲ್ಲಿ ಎಲ್ಲರಿಗಿಂತ ನಾನು ಸಪ್ರೇಟ್ ಇದ್ದೀನಾ? ಆಮ್ ಐ ಲುಕಿಂಗ್ ಡಿಫ್ರೆಂಟ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ? ಎಲ್ಲರ ಮುಂದೆ ನಾನು ಬೇರೆ ಆಗಿದ್ದೀನಾ? ನನ್ನ ಕೆಲಸದಲ್ಲಿ ನಾನು ಬೇರೆ ಆಗಿದ್ದೀನಾ? ನನ್ನನ್ನು ಜನ ಗುರ್ತಿಸ್ಬೇಕಾದ್ರೆ, ಇಲ್ಲ ಅವ್ನು ಯಾವಾಗಲೂ ಡಿಫ್ರೆಂಟ್ ಬಿಡು, ಅವ್ನು ಬರೋಲ್ಲ ನಮ್ಮ ಜೊತೆಗೆ, ಅವಳು ಬರೋದಿಲ್ಲ ನಮ್ಮ ಜೊತೆಗೆ, ಹಂಗೆ ಹೇಳ್ತಾ ಇದ್ದಾರ ಜನ ಇವತ್ತು ನಿನ್ನನ್ನು ನೋಡಿ. ಈ ಮನುಷ್ಯ ತುಂಬ ದೇವರಲ್ಲಿ ಭಯ ಭಕ್ತಿ ಇರುವಂಥ ಮನುಷ್ಯ ಅಂತ ಜನ ಇವತ್ತು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರ. ಈ ಕುಟುಂಬ ದೇವರಲ್ಲಿ ಭಾಳ ಭಯ ಭಕ್ತಿ ಇರುವಂಥ ಕುಟುಂಬ ಅಂತ ಜನ ಇವತ್ತು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ.
ಇವತ್ತು ಹೇಳ್ಬೇಕ್ರಿ ಹಾಲೆಲೂಯ, ಹಾಲೆಲೂಯ. ನನ್ನ ಕುಟುಂಬ ಉಪ್ಪಾಗಿರ್ಬೇಕು ಈ ಲೋಕದಲ್ಲಿ. ಹಾಲೆಲೂಯ ಹೇಳ್ರಿ, ಹಾಲೆಲೂಯ. ಉಪ್ಪಾಗಿ ದೇವರೇ ಇವತ್ತು ನನ್ನನ್ನು ನೀನು ಮಾಡು. ನನ್ನಲ್ಲಿ ಏನಾದರೂ ಜಾಸ್ತಿ ಉಪ್ಪಿದ್ರೆ ಅದನ್ನು ತೆಗೆದು ಹಾಕ್ಬಿಡು. ನನ್ನಲ್ಲಿ ಏನಾದರೂ ಕಮ್ಮಿ ಉಪ್ಪಿದ್ರೆ ನನ್ನನ್ನು ಮತ್ತೆ ಸರಿಪಡಿಸು. ಹಾಲೆಲೂಯ. ನಮ್ಮಲ್ಲಿ ತೆಗೆದು ಹಾಕಬೇಕಾಗಿರೋ ಕಾರ್ಯಗಳೇನಿದೆ ತೆಗೆದು ಹಾಕ್ರಿ. ಅಡಿಷನ್ ಏನು ಮಾಡಬೇಕು ಅದನ್ನು ಮಾಡಿರಿ. ಆಮೇಲೆ ನಿಮ್ಮ ಮಕ್ಕಳಿಗೆ ಏನೇನೆಲ್ಲ ಕೊಡಿಸ್ತೀವಲ್ಲ, ತುಂಬ ಕೊಡಿಸ್ತೀವಿ ನಾವು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು ನಾವು ತುಂಬ ಪ್ರೀತಿ ಮಾಡ್ತೀವಿ. ವಿಲ್ ಲವ್ ಅವರ್ ಚಿಲ್ಡ್ರನ್ ಎಕ್ಸ್ಟ್ರಾಡಿನರಿಲಿ. ಯಾಕಂದರೆ ಅವರು ನಮ್ಮ ಜೀವಿತಕ್ಕೆ ದೇವ್ರು ಕೊಟ್ಟಂಥ ದೊಡ್ಡ ಬಹುಮಾನ. ನಮ್ಮ ಕುಟುಂಬ ದೇವ್ರು ಕೊಟ್ಟಂಥ ದೊಡ್ಡ ಬಹುಮಾನ. ಒಳ್ಳೆಯ ಗಂಡ ದೇವ್ರು ಕೊಟ್ಟಂಥ ದೊಡ್ಡ ಬಹುಮಾನ. ಒಳ್ಳೆಯ ಹೆಂಡತಿ ದೇವ್ರು ಕೊಟ್ಟಂಥ ಬಹುಮಾನ. ಆ ಬಹುಮಾನಗಳನ್ನ ಕಾಪಾಡ್ಕೋಬೇಕು. ನಾವೇನೆಲ್ಲ ಕೊಡಿಸ್ತೀವಲ್ಲ ನಮ್ಮ ಮಕ್ಕಳಿಗೆ, ಬೈ ದೆಮ್ ದ ಸ್ಪಿರಿಚುವಲ್ ಥಿಂಗ್ಸ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆತ್ಮಿಕವಾಗಿರುವಂಥ ಒಳ್ಳೊಳ್ಳೆ ಪುಸ್ತಕಗಳನ್ನ ಕೊಡಿಸ್ರಿ. ಓದಕ್ಕೆ ಹೇಳ್ರಿ, ಎಂಕರೇಜ್ ದೆಮ್. ನಮ್ಮ ಮಾತೇ ಕೇಳಲ್ಲ, ಮಾತು ಕೇಳಲ್ಲ, ಬೆತ್ತ ಐತೆ ರೀ. ದೇವ್ರ ವಾಕ್ಯ ಹೇಳ್ತತೆ, ಬಾರು ಕಡಿವಾಣಗಳಿಲ್ಲದೆ ಯಾವುದೂ ಸರಿ ಹೋಗೋದಿಲ್ಲ. ನನಗಿಂತ ಉದ್ದಾಗ್ಬಿಟ್ಟಿದ್ದಾನೆ ನಮ್ಮ ಮಗ, ನಮ್ಮ ಎದೆಗೆ ಬಂದಿದ್ದಾನೆ. ನೀನು ಎದೆಗೆ ಬಂದರೆ ನೀನು ಎತ್ತಾಡ್ಸಿರೋದು. ಎದೆಗೆ ಬಂದ ಬಗ್ಸಿ ಹೊಡಿ, ಮೊಣಕಾಲು ಹಾಕಿ ಹೊಡಿ ಅವನಿಗೆ. ಹೊಡಿಬೇಕಾದ್ರೆ ಫಸ್ಟ್ ನಾನು ಸರಿ ಇದ್ದೀನ ಅಂತ ನೋಡಿ ಹೊಡೀರಿ. ಮತ್ತು ರಿವರ್ಸ್ ಬರಬಾರ್ದು ಅಲ್ಲಿಂದ. ನನಗೇನು ಹೊಡಿತೀಯ ನೀನು, ನೀನೇ ಮಾಡ್ತೀಯಲ್ಲ ಹಂಗೆ ಅಂದರೆ ಅದು ರಾಂಗ್. ಅದು ಹಾಲೆಲೂಯ, ಹಾಲೆಲೂಯ. ಜೋರಾಗಿ ಹಾಲೆಲೂಯ. ಹಾಗೆ ಎದ್ದು ನಿಂತ್ಕೊಳ್ರಿ ದೇವ್ರ ಸನ್ನಿಧಾನದಲ್ಲಿ.